ಭಾರತೀಯ ವಿದ್ಯಾಭವನ ಇದು ಭಾಳ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ. ಕೆ ಎಂ ಮುನ್ಸಿಯವರು ಈ ದೇಶದ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು. ಆದರೆ ನಮ್ಮ ಭಾಷೆ ಇದನ್ನೆಲ್ಲ ಆ ಒಂದು ದೊಡ್ಡ ಒಂದು ವಿಶ್ವಾಸದಿಂದ ಅವರು ಕಾನ್ಸ್ಟಿಟ್ಯೂಯೆಂಟಿ ಕಮಿಟಿಯ ಪ್ರಮುಖ ಸದಸ್ಯರು ಕೂಡ ಆಗಿದ್ದರು ಮತ್ತು ಸಚಿವರು ಕೂಡ ಆಗಿದ್ದರು. ಅವೆಲ್ಲ ಆದಮೇಲೆ ಭವ್ಯವಾಗಿ ಇವತ್ತು 385 ಸಂಸ್ಥೆಗಳು, ಬ್ರಾಂಚ್ಗಳು ಇಡೀ ದೇಶದಲ್ಲಿದೆ, ಹೊರ ದೇಶದಲ್ಲಿದೆ. ಲಂಡನ್ಗೆ ಹೋಗಿದ್ದೆ ನಾನು ನಿಮ್ಮ ಭವನಕ್ಕೆ. ಆ ಸಂಸ್ಥೆ ಅಂದರೆ ನನಗೂ ಪ್ರಿಯವಾದಂಥ ಸಂಸ್ಥೆ. ಸುಮಾರು 40 ವರ್ಷದಿಂದ ನನಗೆ ಆತ್ಮೀಯವಾದ ಸಂಬಂಧ. ಅದು ಕೂಡ ಸುರೇಶ್ ಅವರ ಸಂಬಂಧ, ಭಾಳ ನಮ್ಮ ರಾಘವನ್ ಅವರ ಸಂಬಂಧ. ಮತ್ತು ನಮ್ಮ ರಾಘವನ್ ಹೇಳ್ತಾಯಿದ್ರು, ಇಂಥ ಕಟ್ಟಡ ದೇಶದಲ್ಲಿ ಎಲ್ಲಿಯೂ ಯಾವ ಹೈಕೋರ್ಟ್ನಲ್ಲೂ ಇಲ್ಲ, ಇಷ್ಟು ವ್ಯವಸ್ಥೆ ಇರತಕ್ಕಂಥ ಹೈಕೋರ್ಟ್ ಅಂತೇಳಿ ಕಟ್ಟಡ ಅಂತೇಳಿ ಹೇಳಿದರು. ಭಾಳ ಸಂತೋಷ ಆಯಿತು. ನಮ್ಮೆಲ್ಲ ಕಾನೂನು ಪಂಡಿತರು, ಕಾನೂನು ಶಾಸ್ತ್ರ ಬರೆದವರು ಎಲ್ಲ ಋಷಿಗಳೇ ಬರೆದಿದ್ದಾರೆ. ಅಂದರೆ ಈ ಕಾನೂನು ನ್ಯಾಯಶಾಸ್ತ್ರ ಒಂದು ರೀತಿಯಲ್ಲಿ ತಪಸ್ಸುಗಳು ಮಾಡಬೇಕಾದ, ಆದ್ದರಿಂದ ನೀವೆಲ್ಲ ತಪಸ್ಸುಗಳು ಅಂತೇಳಿ ನನ್ನ ಭಾವನೆ. ಅಂಥ ಒಂದು ಅಧ್ಯಯನಶೀಲತೆ ಮತ್ತು ಗಾಢವಾದಂಥ ಸಂಸ್ಕೃತಿಯ, ನಮ್ಮ ಭಾರತೀಯ ಸಂಸ್ಕೃತಿಯ ಅನುಭವವನ್ನು ನಾವು ಪಡೆದುಕೊಂಡ್ರೆ ಮಾತ್ರ ನಿಜವಾದಂಥ ನ್ಯಾಯವನ್ನು ಮಾಡ್ಬೋದು. This is indeed a great honor for us to have Mr. Veerappa Moily to come here to participate as a chief guest at the conclusion of this 7-day exhibition cum sale of the various publications of the Bharatiya Vidya Bhavan. A lawyer is trained to be good in several walks of life. And it was no surprise for me when this exhibition cum sale has been such a tremendous success. The complete 11 volumes of the history series published by the Bharatiya Vidya Bhavan. And that book, that series has a great background. Till it was published over 30 years ago, Indian history was written only by foreigners. And Dr. K. M. Munshi wanted Indian history to be written by Indians. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರ ಸಂಘ ಬೆಂಗಳೂರು, ಭಾರತೀಯ ವಿದ್ಯಾಭವನ ಬೆಂಗಳೂರು ಜೊತೆಗೂಡಿ ಅರ್ಪಿಸಿದ 7 ದಿನಗಳ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟದ ಸಮಾರೋಪ ಸಮಾರಂಭಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. Now I request the office bearers of our association to bring the guest onto the dais. Let's join to welcome our former Chief Minister of Karnataka,
Honorable Shri Veerappa Moily. Our chief guest, Shri K.G. Raghavan, Senior Counsel, Chairman, Bharatiya Vidya Bhavan. Let's also welcome Y.G. Muralidharan, Hiriya Lekakaru, Grahaka Andolanakararu. Now I request Kumar, the Secretary of Bharatiya Vidya Bhavan, to welcome the gathering. ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಹಿರಿಯರೇ ಮತ್ತು ಆತ್ಮೀಯ ಬಂಧುಗಳೇ, ವಕೀಲರ ಸಂಘ ಮತ್ತು ಭಾರತೀಯ ವಿದ್ಯಾಭವನ ಏರ್ಪಡಿಸಿದ 7 ದಿನಗಳ ವಿಶೇಷವಾದಂತಹ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಇವತ್ತು ಸಂಪನ್ನಗೊಳ್ತಾ ಇದೆ. ಈ ಸಮಾರಂಭಕ್ಕೆ ಆಗಮಿಸಿರುವ ಸನ್ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿಯವರನ್ನು ವಕೀಲರ ಸಂಘ ಮತ್ತು ಭಾರತೀಯ ವಿದ್ಯಾಭವನದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ರಾಘವನ್ ಸರ್ ಹೇಳ್ತಾ ಇದ್ದರು, ಆಹ್ವಾನ ಪತ್ರಿಕೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಇದೆ ಅಂತ, ಅದು ಕೊನೆಯಲ್ಲಿರಬೇಕು, ಅವರು ಭಾರತೀಯ ಲೇಖಕ ಅನ್ನೋದನ್ನು ಮೊದಲು ಹಾಕಬೇಕು ಅಂತ. ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪುರಸ್ಕೃತರಾದಂಥ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರಾದಂತಹ, ರಾಜಕಾರಣ ಮತ್ತು ಸಾಹಿತ್ಯಕ ಎರಡೂ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದಂತಹ ವೀರಪ್ಪ ಮೊಯ್ಲಿಯವರು ನಮ್ಮ ಜೊತೆಗಿರೋದು ಬಹಳ ಸಂತೋಷದ ಸಂಗತಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಎರಡೂ ಸಂಸ್ಥೆಗಳ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ವಿ. ಈ ಪುಸ್ತಕ ಪ್ರದರ್ಶನದ ರೂವಾರಿಗಳು, ಭಾರತೀಯ ವಿದ್ಯಾಭವನದ ಅಧ್ಯಕ್ಷರು ಮತ್ತು ಹೈಕೋರ್ಟಿನ ಮುಖ್ಯ ವಕೀಲರಾದಂಥ ಶ್ರೀ K.G. ರಾಘವನ್ ಅವರು ಇಲ್ಲದೇ ಇದ್ದರೆ ನಾವೆಲ್ಲ ಇಲ್ಲಿಗೆ ಈ ಕಾರ್ಯಕ್ರಮದಲ್ಲಿ ಸೇರೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಬಹುಶ್ರುತ ವಿದ್ವಾಂಸರಾದಂಥ ಶ್ರೀ K.G. ರಾಘವನ್ ಸರ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಮತ್ತು ಎರಡೂ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಇದರ ಜೊತೆಗೇನೆ ಮತ್ತೊಬ್ಬ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಶ್ರೀ Y.G. ಮುರಳೀಧರನ್ ಅಂತ, ಕರ್ನಾಟಕದಲ್ಲಿ ಗ್ರಾಹಕ ಚಳುವಳಿಗೆ ಬಗ್ಗೆ ಭಾಳ ಅಥಾರಿಟೇಟಿವ್ ಆಗಿ ಮಾತನಾಡಬಲ್ಲ ಕೆಲಸ ಮಾಡ್ತಿರುವಂತಹ ಸುಮಾರು 35 ವರ್ಷಕ್ಕೂ ಹೆಚ್ಚು ಕಾಲದಿಂದ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಕಾನೂನು ವಿಷಯದ ಬಗ್ಗೆ ಕನ್ನಡದಲ್ಲಿ ಅಪರೂಪದ ಸುಮಾರು 45 ಪುಸ್ತಕಗಳನ್ನು ಹೆಚ್ಚು ಬರೆದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ವಕೀಲರ ಸಂಘದ ಪರವಾಗಿ, ಭಾರತೀಯ ವಿದ್ಯಾಭವನದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಶೇಷ ಅಂತಂದರೆ ಭಾರತೀಯ ವಿದ್ಯಾಭವನದ ಪತ್ರಿಕೋದ್ಯಮ ವಿಭಾಗದಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದರು. ಮೊದಲನೇ ರ್ಯಾಂಕನ್ನು ಪಡೆದು ಅವರು ಇವತ್ತಿಗೂ ಕೂಡ ಆ ನೆನಪನ್ನು ಎಲ್ಲರ ಜೊತೆಗೆ ಹಂಚ್ಕೊಳ್ತಾ ಇರ್ತಾರೆ. ಇದು ಭಾಳ ಧನ್ಯತೆಯ ವಿಷಯ ಅಂತ ನಾನು ಭಾವಿಸ್ತಿದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಿರುವಂತಹ ಶ್ರೀ ವಿವೇಕ್ ಸುಬ್ಬಾರೆಡ್ಡಿ ಅವರಿಗೂ ಕೂಡ ಎರಡೂ ಸಂಘ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಭಾರತೀಯ ವಿದ್ಯಾಭವನದ ಇದೊಂದು ಸಣ್ಣ ಪ್ರಯತ್ನವನ್ನು ನಾವು ವಿವೇಕ್ ಸುಬ್ಬಾರೆಡ್ಡಿ ಅವರಲ್ಲಿ ಕೋರ್ಕೊಂಡಾಗ ಬಹಳ ಸಂತೋಷವಾಗಿ ಅವರು ಒಪ್ಕೊಂಡು, ಭಾರತೀಯ ವಿದ್ಯಾಭವನದ ಕೆಲಸಗಳ ಬಗ್ಗೆ ನಮಗೆ ಬಹಳ ಗೌರವ ಇದೆ, ಪ್ರೀತಿ ಇದೆ, ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಹೀಗಾಗಿ ನಿಮಗೆ ಯಾವ ಶುಲ್ಕವನ್ನು ವಿಧಿಸದೆ ನಾವು ಉಚಿತವಾಗಿ ನಾವು ಕಾರಿಡಾರ್ನಲ್ಲಿ ಸ್ಥಳಾವಕಾಶ ಮಾಡಿಕೊಡ್ತೀವಿ, ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಅಂತ ಅವರು ಹೇಳ್ತಾ ಇದ್ದರು. ಹೀಗಾಗಿ ಅವರಿಗೆ ಮತ್ತು ಅವರ ಎಲ್ಲ ಬಳಗಕ್ಕೆ, ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ T.G. ರವಿ ಅವರಿಗೆ, ಹರೀಶ್ M.T. ಅವರಿಗೆ, ಚಾಮರಾಜ್ ಅವರಿಗೆ, ಚಂದ್ರಕಾಂತ್ ಪಾಟೀಲ್ ಅವರಿಗೆ, ಅಮೃತೇಶ್ ಅವರಿಗೆ ಮತ್ತು ಹೇಮಲತಾ ಅವರಿಗೆ, ಬಾಲಕೃಷ್ಣ ಅವರಿಗೆ, ಹರೀಶ್ ಅವರಿಗೆ, ರಾಜು ಅವರಿಗೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಇವತ್ತು ವೇದಿಕೆಯನ್ನು ಅಲಂಕರಿಸಿರುವ ಭಾರತೀಯ ವಿದ್ಯಾಭವನವನ್ನು ರೆಪ್ರೆಸೆಂಟ್ ಮಾಡ್ತಿರುವಂತಹ ನಮ್ಮೆಲ್ಲರ ಚಾಲಕ ಶಕ್ತಿಯಾಗಿರುವಂತಹ ಶ್ರೀ H.N. ಸುರೇಶ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರವರು, ಭಾರತೀಯ ವಿದ್ಯಾಭವನದ ಎಲ್ಲ ಚಟುವಟಿಕೆಗಳ ಹಿಂದೆ ಇರುವಂತಹ ಶಕ್ತಿಯವರು. ಹಾಗೆಯೇ ಶ್ರೀಮತಿ ನಾಗಲಕ್ಷ್ಮಿ K. ರಾವ್ ಅವರು, ಪ್ರಸಿದ್ಧ ನೃತ್ಯಪಟುಗಳು ಮತ್ತು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ನಾಗಲಕ್ಷ್ಮಿ ರಾವ್ ಅವರು ಭಾರತೀಯ ವಿದ್ಯಾಭವನದ ಜಂಟಿ ನಿರ್ದೇಶಕರಾಗಿ ಹಲವಾರು ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡ್ತಾ ಇರೋದನ್ನು ನೀವೆಲ್ಲ ಗಮನಿಸಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಈ ವಕೀಲರ ಸಮುದಾಯಕ್ಕೆ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮವನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ
ಪ್ರಸಾರ ಮಾಡಲು ಬಂದಿರುವಂತಹ ಎಲ್ಲ ಪತ್ರಕರ್ತರನ್ನು ಮತ್ತು ಈ ಸಮಾರಂಭಕ್ಕೆ ಬಂದಿರುವಂಥ ಎಲ್ಲ ಗಣ್ಯರನ್ನು ಸ್ವಾಗತಿಸಿ ನನ್ನ ಈ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವಾಗತ ಭಾಷಣ ಮಾಡಿದ ತಮಗೆ ವಂದನೆಗಳು. ಈಗ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರು ವಕೀಲರ ಸಂಘ ಬೆಂಗಳೂರು ಇವರು ಪ್ರಾಸ್ತಾವಿಕ ಭಾಷಣವನ್ನು ಮಾಡಲಿದ್ದಾರೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿ ಅವರೇ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿರಿಯ ವಕೀಲರು ಹಾಗೂ ಅಧ್ಯಕ್ಷರು ಭಾರತೀಯ ವಿದ್ಯಾಭವನ ಶ್ರೀ ಕೆ ಜಿ ರಾಘವನ್ ಅವರೇ, ಶ್ರೀ ಸುರೇಶ್ ಅವರೇ, ಮೇಡಮ್ ನಾಗರತ್ನ ಅವರೇ, ಶ್ರೀ ಮುರಳೀಧರ್ ಅವರೇ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಹಿರಿಯ ವಕೀಲರೇ ಹಾಗೂ ವಕೀಲ ಮಿತ್ರರೇ, ಬಹುಶಃ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ರಾಘವನ್ ಅವರ ಮಾರ್ಗದರ್ಶನದಿಂದ ಕಳೆದ 10 ದಿನಗಳ ಕಾಲ, ಒಂದು ವಾರದ ಕಾಲ ಬುಕ್ ಎಕ್ಸಿಬಿಷನ್ ಬೈ ಭಾರತೀಯ ವಿದ್ಯಾಭವನ್ ಅಭಿಯಾನವನ್ನು ಮಾಡಿದ್ವಿ. ನನಗೆ ಆಶ್ಚರ್ಯ ಆಯಿತು, ಎಂಥ ಕಡೆ ಆ ಪುಸ್ತಕಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ವಿ ಅಂದರೆ ಎಲ್ಲರೂ ಸಹ ಅದನ್ನು ನೋಡ್ಬೋದು. ಅಂತಹ ಅತ್ಯದ್ಭುತವಾದ ಜ್ಞಾನ ಭಂಡಾರವನ್ನು ಪ್ರದರ್ಶಿಸಿ ಭಾರತೀಯ ವಿದ್ಯಾಭವನ ಹೈಕೋರ್ಟ್ನಲ್ಲಿ ನಮಗೆಲ್ರಿಗೂ ಆ ಸೌಲಭ್ಯ ಒದಗಿಸೋಂಗೆ ಮಾಡಿದ್ದಾರೆ. ಅದಕ್ಕೆ ಶ್ರೀ ಕೆ ಜಿ ರಾಘವನ್ ಅವ್ರಿಗೆ ನಾವು ಆಭಾರಿಯಾಗಿದ್ದೇವೆ. ಸ್ನೇಹಿತರೆ, 6 ಲಕ್ಷ ರೂಪಾಯಿ ವ್ಯಾಪಾರ ಮಾಡಿದ್ದಾರೆ ಇವತ್ತವರೆಗೂ ಅಂತ ಹೇಳಿದ್ರು ನಮ್ಮ ಹೈಕೋರ್ಟ್ನಲ್ಲಿ ಮಳಿಗೆಯನ್ನಿಟ್ಟು. ಇದು ಸಹ ಒಂದು ವಿಶಿಷ್ಟವಾದ ದಾಖಲೆ. ಈ ಹೈಕೋರ್ಟು 1866ರಿಂದ 76ರವರೆಗೆ ಈ ಭಾಗದ ಹೈಕೋರ್ಟ್ನ ಕಟ್ಟಿದ್ದು ಬ್ರಿಟಿಷರು. ಐ ಥಿಂಕ್ ಲಾರ್ಡ್ ಕ್ಯಾನಿಂಗ್ ಅವ್ರ ಯಾರೊಬ್ಬರು ಕಟ್ಟಿದ್ದಾರೆ ಅಂತ, ಬ್ರಿಟಿಷ್ ಆರ್ಕಿಟೆಕ್ಟ್, ಫ್ರೆಂಚ್ ಆರ್ಕಿಟೆಕ್ಟ್. ಆದ ನಂತರ ಇದನ್ನು ನೆಲಸಮ ಮಾಡಿ ಇನ್ನೊಂದು ಹೊಸದು ಕಟ್ಟೋಣ ಅನ್ನೋ ಪ್ರಶ್ನೆ ಬಂತು 1993, 94, 95 ಆಸ್ಪಾಸ್ದಲ್ಲಿ. ಆಗ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದರು. ಇದೇ ಅಠಾರ ಕಚೇರಿನಲ್ಲಿ ಪ್ರಾಕ್ಟೀಸ್ ಮಾಡಿದರು. ಅವರು ಹೇಳಿದ್ರು, ಇದನ್ನು ಕಟ್ಟಡನ ನೆಲಸಮ ಮಾಡೋದು ಬೇಡ, ಒಂದು ಮಿರರ್ ಇಮೇಜ್ ಮಾಡಿ ಇದರ ಈಕ್ವಲೆಂಟ್ ರಿಪ್ರೊಡಕ್ಷನ್ ಬ್ಯಾಕ್ ಸೈಡ್ ಮಾಡೋಣ ಅಂತ ಮಿರರ್ ಇಮೇಜ್ಗೆ ಸ್ಯಾಂಕ್ಷನ್ ಕೊಟ್ಟು ಪರ್ಸ್ನಲಿ ಆ ವರ್ಕ್ನ ಸೂಪರ್ವೈಸ್ ಮಾಡಿ, ಆಗ ಎನ್ ವೆಂಕಟಾಚಲ ಇದ್ದರು, ಅವರು ಬಿಲ್ಡಿಂಗ್ ಕಮಿಟಿ ಚೇರ್ಮನ್, ಅವರು ದಿವಂಗತ ಜಸ್ಟಿಸ್ ಎನ್ ವೆಂಕಟಾಚಲ ಅವರು ಹಾಗೂ ವೀರಪ್ಪ ಮೊಯ್ಲಿಯವರು ಪರ್ಸ್ನಲಾಗಿ ಸೂಪರ್ವೈಸ್ ಮಾಡಿ ಒಂದು ಹೊಸ ಮಿರರ್ ಇಮೇಜ್ ಕಟ್ಟಡವನ್ನು ಸೇಮ್ ಲೈಕ್ ಲಾರ್ಡ್ ಕ್ಯಾನಿಂಗ್ಸ್ ಬಿಲ್ಡಿಂಗ್ ಹೊಸ ಕಟ್ಟಡವನ್ನು ಕಟ್ಟಿಸ್ಕೊಡೋದಕ್ಕೆ ಅವರ ಕೊಡುಗೆ ಅಪಾರವಾದದ್ದು. ಇವತ್ತು ಸೌಲಭ್ಯಗಳನ್ನು ಉಪಯೋಗಿಸ್ಕೊತೀವಿ, ಆದರೆ ಲಾರ್ಡ್ ಕ್ಯಾನಿಂಗನ್ನು ಮರೆತುಬಿಟ್ವಿ. ಅದೇ ರೀತಿ ವೀರಪ್ಪ ಮೊಯ್ಲಿ ಅವರ ಸ್ಮರಣೀಯ ಕೆಲಸವನ್ನು ನಾವು ಎಂದಿಗೂ ಸಹ ಮರೆಯಲಾರೆವು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸ್ನೇಹಿತರೆ, ಅದ್ರ ಜೊತೆಗೆ ಯೂನಿಯನ್ ಲಾ ಮಿನಿಸ್ಟರ್ ಆದಾಗ ಅಡ್ವೊಕೇಟ್ಸ್ ಆ್ಯಕ್ಟ್ನ ಅಮೆಂಡ್ ಮಾಡಿ ಆ್ಯನ್ ಅಡ್ವೊಕೇಟ್ ಕ್ಯಾನ್ ಪ್ರಾಕ್ಟೀಸ್ ಎನಿವೇರ್ ಇನ್ ಇಂಡಿಯಾ ಅಂತ ಆ ತಿದ್ದುಪಡಿ ಅಂತಂದರು. ಆದ್ದರಿಂದ ಸ್ವತಂತ್ರರಾಗಿ ನಾವು ಯಾವುದೇ ಕೋರ್ಟ್ನಲ್ಲಿ ನಮ್ಮ ವಕಾಲತ್ನಾಮವನ್ನು ಮಾಡಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಅರ್ಹತೆಯನ್ನು ಸಿಕ್ತು. ಅವರಿಗೆ ಆಭಾರಿಯಾಗಿದ್ದೀವಿ. ಶ್ರೀ ಮುರಳೀಧರನ್ ಅವರು, ಈ ವಾಸ್ ಅ ಪ್ರೊಫೆಸರ್ ಆಫ್ ನ್ಯಾಷನಲ್ ಲಾ ಸ್ಕೂಲ್, ವಿಸಿಟಿಂಗ್ ಪ್ರೊಫೆಸರ್, ರಿನೌಂಡ್ ನೇಮ್ ಇನ್ ಕನ್ಸ್ಯೂಮರ್ ಲಾ, ಆ್ಯಂಡ್ ಅವರು ಸಹ ಇವತ್ತು ಒಂದು ಉಪನ್ಯಾಸವನ್ನು ನೀಡಲಿದ್ದಾರೆ. ಅವ್ರಿಗೆಲ್ರಿಗೂ ಸ್ವಾಗತಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you so much, sir, for your introductory speech. We are also very grateful for sharing your information about the notable works of former Chief Minister M. Veerappa Moily that he has contributed to this judiciary. Thank you so much. I request all of you to give a
big round of applause to his notable works. We are very grateful to you, sir. Now I request the office bearers of our association to felicitate our senior counsel, K.G. Raghavan. Today, I also came to know that he is the president of the prestigious institution, Bharatiya Vidya Bhavan. We are very grateful to you, sir. Now, request the office bearers, the president, to felicitate our senior counsel, the most revered and the most honest and respectable senior counsel in the High Court of Karnataka. I also request our president to felicitate the former Chief Minister, M. Veerappa Moily. I think those who are interested in literature would every time think of, he's one of the most highly respectable politician in the country, and his notable works, he's one of the great writer, which we all of us know, and it is also our proud moment that he was a lawyer. We are so grateful to you, sir, for being part of this prestigious occasion. Thank you, sir, for receiving our small felicitation on behalf of association. Now, may I request K.G. Raghavan, Senior Counsel and the President of Bharatiya Vidya Bhavan, to address the gathering. Thinker, writer, philosopher, lawyer, and former Chief Minister, Shri Veerappa Moily ji. Mr. Muralidharan, another great social activist who has contributed tremendously to the growth of consumer movement in this country. He is also a visiting professor at the National Law School. He has authored umpteen number of books on know your rights as a consumer. He has also published over 5,000 papers, published in various magazines and newspapers. Mr. Vivek Subbareddy, President of the Advocates Association, Bangalore, my dear friend, and most importantly, a person with whom I share a very intimate bond because we think alike. My friends in the profession, ladies and gentlemen, this is indeed a great honor for us to have Mr. Veerappa Moily to come here to participate as a chief guest at the conclusion of this 7-day exhibition cum sale of the various publications of the Bharatiya Vidya Bhavan. When the program was initially conceived, there was some doubt as to whether at all lawyers would be interested in purchasing or looking at books on a totally different subject, namely Indian art, culture, philosophy, and the like. But I was clear in my mind that my learned brothers and sisters in the profession were not only learned in the law, sir. I knew that given an exposure, they would definitely be interested in looking at the various publications on such diverse subjects, because a lawyer is trained to be good
in several walks of life. And it was no surprise for me when this exhibition cum sale has been such a tremendous success. It has received a tremendous response in the premises of the High Court, where we know that not all the 15,000 lawyers who practice in Bangalore come to the High Court. It is not like in the city civil court or in the magistrates court where the footfall is larger. High Court has a limited footfall, given especially the security requirements in the High Court. In spite of that, we found that the corridor of the High Court where the books were exhibited was filled with lawyer friends who were browsing through the books and purchasing the same either during the lunchtime or after court hours or when they were waiting for their cases. I am extremely thankful to all of you for giving this support. And friends, we owe it to ourselves to do this. If we do not, as a profession, support the propagation of Indian art, culture, and philosophy, we have betrayed trust. And the trust is for the future generation. And if we do not encourage in the family the reading habit, I am afraid we will blunt one of the most important faculties of our children, namely patience, perseverance, the need and the zest to acquire knowledge. All this will be forgotten, and we will be encouraging our children only to look at mobile phones and watch television, which we all know is not a proper way of upbringing our children. So therefore, I think you have done great service to the cause for which Bharatiya Vidya Bhavan stands. I must now acknowledge, and if I don't, I will be failing in my solemn duty, the support that we have received from the Advocates Association, of which my dear friend Vivek is the leader. When I called him and put this idea, he did not take even half a minute to say, yes, the premises is yours. Please go ahead and do it the way you want. And but for that support, this would not have happened. I am extremely grateful to the association for having given this support. Normally, we have a different view of association, especially of advocates, that it is too politically ridden and there are no interest in such important aspects like reading. But today, under the leadership of Vivek, it has been very different, and I am very grateful to him for having done what he has done. On behalf of the Bharatiya Vidya Bhavan, I want to express my gratitude to him, and as a token of our gratitude to the association, we are presenting to the association the complete 11 volumes of the history series published by the Bharatiya Vidya Bhavan. And that book, that series, has a great background. Till it was published over 30 years ago, Indian history was written only by foreigners. And Dr. K. M. Munshi wanted Indian history to be written by Indians. And he constituted a committee under a renowned Indian historian, Mr. Majumdar, and these 11 volumes have been published. And it is my privilege and honor to present all these 11 books to the association library, sir. Please accept it as a token of our affection for you. Number 10. For the library. Thank you so much. Thank you. Sir,
I also have to mention one thing. Mr. Muralidharan is here. Sir, you are not here by default, sir. It is our good fortune. And when we requested him to come, though his name is not printed in the card, he readily agreed, and that is his generosity and love for all of us. And we are extremely grateful to you for being here, and your presence has added color and glamour to this function. Friends, I thank all of you for all the support that you have given, and we look forward to having many more such associations, joint programs with the Advocates Association. This is simply a baby step. Thank you very much. ಥ್ಯಾಂಕ್ ಯು ಸರ್. ನಾವೆಲ್ಲರೂ ಇಷ್ಟು ದಿನ ಅಂದ್ಕೊಂಡದ್ದು ಕೆ ಜಿ ರಾಘವನ್ ಸರ್ ಯಾವಾಗಲೂ ತುಂಬ ಕೋರ್ಟ್ಗಳಲ್ಲಿ ಬ್ಯುಸಿ ಇರ್ತಾರೆ, ವಾದ ಮಾಡ್ತಿರ್ತಾರೆ, ಹೋಗಿ ಫೈಲ್ಸನ್ನು ಓದ್ತಿರ್ತಾರೆ, ಇಷ್ಟೇ ಅವರು, ಅದರಿಂದನೇ ಅವರು ಇಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಆಯಿತು ಅಂತ ನಮ್ಮೆಲ್ಲರಿಗಿದ್ದಂಥ ಅಭಿಪ್ರಾಯ. ಈ ದಿನ ಗೊತ್ತಾಯಿತು ಅವರು ಈ ಒಂದು ಇಷ್ಟು ಒಳ್ಳೆ ಸಂಸ್ಥೆ ಅಂದರೆ ದಿಸ್ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್, ಭಾರತೀಯ ವಿದ್ಯಾಭವನ. ನಾನು ಓದಬೇಕಾದ್ರೆ ನನಗೆ ಭಾರತೀಯ ವಿದ್ಯಾಭವನದಲ್ಲಿ ನಾನು ಅಂದ್ಕೊಂಡದ್ದು ದಿಸ್ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ವಿತ್ ರಿಗಾರ್ಡ್ ಟು ಆರ್ ಕಲ್ಚರ್. ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಲಿಕ್ಕಾಗಿ ಇರುವಂಥ ಒಂದು ಸಂಸ್ಥೆ. ಅಂತಹ ಸಂಸ್ಥೆಯ ಅಧ್ಯಕ್ಷರು ಅಷ್ಟೇ ಅಲ್ಲದೆ ಲೇಖಕರು ಸಮೇತ. ಈ ದಿನ ಅವರ ಪುಸ್ತಕಗಳು ಈ ಒಂದು ಎಕ್ಸಿಬಿಷನಲ್ಲಿ ನಾನು ನೋಡಿದೆ. ಐ ವಾಸ್ ಸೋ ಮಚ್ ಮೆಸ್ಮರೈಸ್ಡ್. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಯುರ್ ಆಲ್ಸೋ ಎ ರೋಲ್ ಮಾಡೆಲ್. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು. ಯಾಕೆಂದರೆ ಈ ದಿನ ಇಟ್ಸ್ ಆಲ್ಸೋ ಆ್ಯನ್ ಐ ಓಪನಿಂಗ್ ಡೇ ಫಾರ್ ಮೀ ಆ್ಯಸ್ ವೆಲ್. ಇಷ್ಟು ದಿನ ನಾನು ಅಂದ್ಕೊಂಡದ್ದು ಬರೀ ಕೆಲಸ ಮಾಡಿಕೊಂಡು, ವಕೀಲಿ ಕೆಲಸ ಮಾಡಿಕೊಂಡು ಇದ್ದರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಈ ದಿನ ನನಗೆ ಅದು ಒಂದು ಕಣ್ ತೆರೆಸಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ. Now I request our former Chief Minister Veerappa Moily, ಇವರು ಸರಸ್ವತಿ ಪುತ್ರರು ಅಂಥ ಸನ್ಮಾನವೂ ದೊರಕಿದೆ. ಆ ಸನ್ಮಾನಕ್ಕಿಂತಲೂ ಹೆಚ್ಚಾಗಿ ಇವರು ಸರಸ್ವತಿ ಪುತ್ರರೇ, ಲೇಖಕರು, ಚಿಂತಕರು, ತತ್ವಶಾಸ್ತ್ರದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇರುವಂಥವರು. ಐ ವೆಲ್ಕಮ್ ಯು ಸರ್. ಪ್ಲೀಸ್ ಗಿವ್ ಅಸ್ ದ ವ್ಯಾಲಿಡಿಕ್ಟರಿ ಅಡ್ರೆಸ್. ಎಲ್ರಿಗೂ ನಮಸ್ಕಾರ. ಈ ದಿವಸದ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಆತ್ಮೀಯರು, ಎಡ್ಯುಕೇಷನ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀ ವಿವೇಕ್ ಸುಬ್ಬಾರೆಡ್ಡಿಯವರೇ, ಇಂದಿನ ಮುಖ್ಯ ಅತಿಥಿಗಳಾದಂಥ ಭಾರತೀಯ ವಿದ್ಯಾಭವನದ ಅಧ್ಯಕ್ಷರು ಆದಂಥ ನಮ್ಮ ಆತ್ಮೀಯರಾದಂಥ ಹಿರಿಯ ವಕೀಲ ಶ್ರೀ ಕೆ ಜಿ ರಾಘವನ್ ಅವರೇ, ಮಾನ್ಯ ಶ್ರೀ ಮುರಳೀಧರನ್ ಅವರೇ, ಇಲ್ಲಿ ಸೇರಿದಂಥ ನನ್ನ ವಕೀಲ ಸಹವರ್ತಿಗಳೇ, ಸಹೋದರರೇ, ಸಹೋದರಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಾವು 1:45ಕ್ಕೆ ಪ್ರಾರಂಭ ಮಾಡಿದ್ದು. ಅಂದರೆ ನಾನು ಬಹುಶಃ ಈ ಕಾರ್ಯಕ್ರಮ 2:25ಕ್ಕೆ ಮುಗಿಲೇಬೇಕು. ಯಾಕಂದರೆ ಆ ಥರ ಆಗೋದಿಲ್ಲಲ್ಲ, ನಿಮ್ಮ ಕೋರ್ಟ್ ಟೈಮ್ಗೆ ಸರಿಯಾಗಿ ನಾನು ಒಂದು 10 ನಿಮಿಷ ಮಾತಾಡ್ತೇನೆ, ಆಮೇಲೆ ಮುರಳೀಧರ್ ಅವರು ಮಾತಾಡ್ತಾರೆ. ಭಾಳ ಸಂತೋಷ. ಯಾಕಂತ ಹೇಳಿದರೆ ನಮ್ಮ ಸುರೇಶ್ ಅವರು ಭಾರತೀಯ ವಿದ್ಯಾಭವನದ ಕಾರ್ಯದರ್ಶಿಯವರು, ನಿರ್ದೇಶಕರು ಮತ್ತು ಜಾಯಿಂಟ್ ನಿರ್ದೇಶಕರಾದಂಥ ಶ್ರೀಮತಿ ನಾಗಲಕ್ಷ್ಮಿ ಕೆ ರಾವ್ ಅವರು ನನಗೆ ಭಾಳ ಸಂತೋಷ, ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತೇಳಿ ಆಹ್ವಾನ ನೀಡಿದರು. ಅದು ಕೂಡ ಇಲ್ಲಿ ಹೈಕೋರ್ಟ್ನಲ್ಲಿ ಪುಸ್ತಕ ಪ್ರದರ್ಶನ ಅಂತ ಹೇಳಿದರೆ ನನಗೆ ಭಾಳ ಸಂತೋಷ ಆಯಿತು. ಮತ್ತು ಇಲ್ಲಿ ನೋಡಿಗೆ ಹೋದರೆ ಫಲಿತಾಂಶ ಕೂಡ ಚೆನ್ನಾಗಿದೆ. ಸುಮಾರು 7,000 ಡಿಸ್ಕೌಂಟೆಡ್ ವ್ಯಾಲ್ಯೂ ಮೇಲೆ 7 ಲಕ್ಷ ರೂಪಾಯಿಗಳ ವ್ಯವಹಾರ ನಡೆದಿದೆ ಅಂತ ಹೇಳಿದರೆ ಐ ಆಮ್ ಪ್ರೌಡ್ ಆಫ್ ಆಲ್ ಮೈ ಲಾಯರ್ ಕಲೀಗ್ಸ್. ನಾನೇನಾದರೂ ಇವತ್ತು ಒಬ್ಬ ಆಡಳಿತಗಾರನಾಗಿ ಹೊಸ ಹೊಸ ಕಾನೂನುಗಳನ್ನು ತಂದು, ಅಥವಾ ಇವತ್ತು ನಾನು ಒಂದು ಕಾವ್ಯ ಅಲ್ಲ, ನಾನು 3 ಮಹಾಕಾವ್ಯ ಬರೆದಿದ್ದೇನೆ. ಬಹುಶಃ ಕರ್ನಾಟಕದಲ್ಲಿ, ರಾಷ್ಟ್ರದಲ್ಲಿ ಯಾರು 3 ಮಹಾಕಾವ್ಯ ಬರೆದಿಲ್ಲ. ಅದೇ ಪ್ರಕಾರ ಈಗ ನಾನು
ವಿಶ್ವ ಸಂಸ್ಕೃತಿಯ ಮಹಾಯಾನ ಅಂತೇಳಿ ಒಂದು ಗದ್ಯ ಕಾವ್ಯವನ್ನು ಬರಿತಾ ಇದ್ದೇನೆ. ಪ್ರಥಮ ಸಂಪುಟ ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನು 2 ಸಂಪುಟಗಳು ನಾಡ್ದು ಜನವರಿಯಲ್ಲಿ ಬಿಡುಗಡೆ ಆಗ್ತಾಯಿದೆ. ಇನ್ನೊಂದೆರಡು ಬಹುಶಃ ಡಿಸೆಂಬರ್ ಅಥವಾ 25ರಲ್ಲಿ ಬಿಡುಗಡೆ ಆಗ್ಬೋದು. ಅಂದರೆ ಈ ಓದುವ ಹವ್ಯಾಸ ನನಗೆ ಬಂದದ್ದು ಆ್ಯಸ್ ಎ ಲಾಯರ್. ನಾನು ಬರೀ ಕಾನೂನು ಪುಸ್ತಕ ನೋಡ್ತಾ ಇರಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಇತಿಹಾಸವನ್ನು, ಸಂಸ್ಕೃತಿಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಆದ್ದರಿಂದ ಇವತ್ತು ಅಂಥ ಒಂದು ಗ್ರಂಥ, ಸಾಹಿತ್ಯ, ಸಂಸ್ಕೃತಿ ವಕೀಲ ಸಮುದಾಯಕ್ಕೆ ಅತಿ ಅಗತ್ಯ. ಅದೇ ಒಂದು ರೀತಿಯ ಸಂಪನ್ಮೂಲ. ಈಗ ಎಲ್ಲ ನಮ್ಮ ಕಾನೂನುಗಳು, ಅದಕ್ಕೆ ಈಗ ನಾನು ಇನ್ನೊಂದು ಪುಸ್ತಕ ಬರಿತಾ ಇದ್ದೇನೆ, ಅದು ಕಾನೂನಿಗೆ ಸಂಬಂಧಪಟ್ಟದ್ದು, ಇಂಗ್ಲೀಷ್ನಲ್ಲಿ, ಭಾರತೀಯ ನ್ಯಾಯಶಾಸ್ತ್ರದ ಮೇಲೆ. ಈಗಾಗಲೇ ಅದು ಮೋಹನ್ ಲಾ ಅಸೋಸಿಯೇಟ್ ಡೆಲ್ಲಿ ಅವರ ಪ್ರಕಟಣೆಗೆ ಸಿದ್ಧವಾಗಿದೆ. ಅದಕ್ಕೆ ಗೆಸ್ಟ್ ಫಿಕ್ಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಒಂದು ಬೆಂಗಳೂರಿನಲ್ಲಿ ಮಾಡ್ತಾರೆ ಅಥವಾ ಡೆಲ್ಲಿಯಲ್ಲಿ ಬಿಡುಗಡೆ ಸಮಾರಂಭ ನಡೀಬೋದು. ನಾನು ಅದನ್ನು ನೋಡಿದಾಗ ನಮ್ಮೆಲ್ಲ ಕಾನೂನು ಪಂಡಿತರು, ಕಾನೂನು ಶಾಸ್ತ್ರ ಬರೆದವರು ಎಲ್ಲ ಋಷಿಗಳೇ ಬರೆದಿದ್ದಾರೆ. ಅದು ಅಂದರೆ ಈ ಕಾನೂನು ನ್ಯಾಯಶಾಸ್ತ್ರ ಒಂದು ರೀತಿಯಲ್ಲಿ ತಪಸ್ಸುಗಳು ಮಾಡಬೇಕಾದ, ಆದ್ದರಿಂದ ನೀವೆಲ್ಲ ತಪಸ್ಸುಗಳು ಅಂತೇಳಿ ನನ್ನ ಭಾವನೆ. ಅಂಥ ಒಂದು ಅಧ್ಯಯನಶೀಲತೆ ಮತ್ತು ಗಾಢವಾದಂಥ ಸಂಸ್ಕೃತಿಯ, ನಮ್ಮ ಭಾರತೀಯ ಸಂಸ್ಕೃತಿಯ ಅನುಭವವನ್ನು ನಾವು ಪಡೆದುಕೊಂಡ್ರೆ ಮಾತ್ರ ನಿಜವಾದಂಥ ನ್ಯಾಯವನ್ನು ಮಾಡ್ಬೋದು. ಒಂದು ದಿವಸ ಏನಾಯಿತು, ನಾನು ಕೇಂದ್ರದ ಕಾನೂನು ಮಂತ್ರಿ ಆಗಿದ್ದೆ. ಅಂದಿನ ಒಬ್ಬರು ಜಸ್ಟಿಸ್, ಹೆಸರು ಹೇಳೋದಿಲ್ಲ, ಅವರು ಮರುದಿವಸ ಒಂದು ದೊಡ್ಡ ಐತಿಹಾಸಿಕ ತೀರ್ಪು ಕೊಡಬೇಕಿತ್ತು, ಒಂದು ಬ್ರೂಟಲ್ ಮರ್ಡರ್ ಕೇಸ್ ಬಗ್ಗೆ. ಪತ್ರಿಕೆಯಲ್ಲಿ ಅದೇನಾಯಿತು, ಸೆಷನ್ ಕೋರ್ಟು, ಹೈಕೋರ್ಟು ಎಲ್ಲ ಎಕ್ವಿಟ್ ಆಗಿತ್ತು. ಅದು ಸುಪ್ರೀಂ ಕೋರ್ಟಿಗೆ ಬಂದಿತ್ತು. ಅದರಲ್ಲಿ ಒಬ್ಬ ಎಕ್ಯೂಸ್ಡ್ ಯಾರು ಅಂದರೆ ಒಬ್ಬ ಪ್ರತಿಷ್ಠಿತನ ಮಗ. ಆದ್ದರಿಂದ ಅದು ಎಕ್ವಿಟ್ ಮಾಡ್ತಾರೆ ಅಂತೇಳಿ ಎಲ್ರಿಗೂ ಭಯ, ಒಂದು ಪತ್ರಿಕಾ ಹೇಳಿಕೆ ಎಲ್ಲ ಬಂದಿತ್ತು. ಆಗ ನಾನು ಐ ಅಪಾಯಿಂಟ್ ಟು ಮೀಟ್ ದ್ಯಾಟ್ ಜಡ್ಜ್ ಇನ್ ಎ ಡಿನ್ನರ್ ಪ್ರೋಗ್ರಾಮ್. ಆಗ ಹೇಳಿದೆ, ನಾನು ಒಂದು ಕತೆ ಹೇಳಿದೆ ನಾನು. ಏನಂದರೆ, ಮದ್ರಾಸ್ ಹೈಕೋರ್ಟ್ನ ಮುಂದೆ ಯಾರಾದರೂ ಹೋಗಿರ್ಬೋದು, ರಾಜರಾಜ ಚೋಳನ ಒಂದು ಪ್ರತಿಮೆ ಇದೆ, ನೋಡಿದ್ದೀರಾ ಇಲ್ವೋ ನೀವು? ವಿಜಯರಾಘವನ್ ಇದ್ರೆ ನೋಡಿ ನೀವು. ಅದು ಯಾಕೆ ಹಾಕಿದ್ದಾರೆ ಅಂತೇಳಿದರೆ, ಅವ ನಿಜವಾದಂಥ ಪ್ರಾಮಾಣಿಕವಾಗಿ ನಿಷ್ಪಕ್ಷವಾದಂಥ ನ್ಯಾಯವನ್ನು ಕೊಟ್ಟಂಥ ಒಬ್ಬ ರಾಜ. ಏನಾಯಿತು, ಅವನ ದರ್ಬಾರ್ನಲ್ಲಿ ಒಂದು ಗಂಟೆ ಇಟ್ಟಿದ್ದ. ಯಾರಾದರೂ ಸಂತ್ರಸ್ತರು ಆ ಗಂಟೆ ಎಳಿಬಿಟ್ರೆ ಆ ರಾಜ ಸ್ವತಃ ಬರಬೇಕು, ಅವರ ಗ್ರೀವೆನ್ಸಸ್ ಕೇಳಬೇಕು ಅಲ್ಲಿ. ಅದೇ ಪ್ರಕಾರ ಒಂದು ದಿವಸ ಏನಾಯಿತು, ಒಂದು ದನ ಬಂದು ಗಂಟೆಯನ್ನು ಎಳೀಲಿಕ್ಕೆ ಪ್ರಾರಂಭ ಆಯಿತು. ಅದು ದಂತಕಥೆ ಇರ್ಬೋದು, ಆದರೆ ವಾಸ್ತವ ಕಥೆ ಅಂತೇಳಿದರೆ ಅವನ ಮಗ ಆ ದನದ ಕಾಫ್ ಏನಿದೆ, ಕರು, ಅದನ್ನು ಅವನ ಚಾರಿಟ್ ಹೋಗುವಾಗ ಕೊಂದುಬಿಟ್ಟ. ಹೀಗೆ ನಾನು ಅದನ್ನು ಇಂಟರ್ಪ್ರಿಟ್ ಮಾಡಿದ್ದು, ಒಬ್ಬರು ಹತ್ತಿರದಿದ್ದು ಇಂಥ ಕಥೆ ಆಗಿದೆ ಅಂತ. ಅದಕ್ಕೇನು ಮಾಡಬೇಕು, ಆ ದನದ ಕರುಗೆ ಬಂದ ಕೊಟ್ಟಂಥ ಶಿಕ್ಷೆ ಏನು? ಕೊಲೆ, ಇದು ಹತ್ಯೆ ಮಾಡುವಂಥದ್ದು. ಅವನ ಮಗನನ್ನೇ ಗಾಡಿಯ ಅಡಿಯಲ್ಲಿ ಹಾಕಿ ಕೊಲ್ಲಬೇಕಾದಂಥ ಶಿಕ್ಷೆ ಕೊಟ್ಟವು ರಾಜರಾಜ ಚೋಳ. ಅದಕ್ಕೆ ಆ ಪ್ರತಿಮೆಯನ್ನು ಮಡ್ರಾಸ್ ಹೈಕೋರ್ಟ್ನ ಮುಂದೆ ತಂದರು. ಈ ರೀತಿಯ ನ್ಯಾಯ ಕೊಡತಕ್ಕಂಥ ಒಂದು ದೊಡ್ಡ ಪರಂಪರೆ ನಮ್ಮ ದೇಶದಲ್ಲಿದೆ. ಇದು ಒಂದು ಉದಾಹರಣೆ ಅಷ್ಟೇ, ಅಂಥದ್ದು ಭಾಳ ಆಗಿದೆ. ಜಹಾಂಗೀರ್ನ ಕಥೆ ಇದೆ, ಅಥವಾ ಬೇರೆ ಯಾವುದಾದ್ರೂ ಕಥೆಗಳು ಕೂಡ ಇದೆ. ಆದ್ದರಿಂದ ಅದನ್ನು ಎಲ್ಲ ಹಿನ್ನೆಲೆ ಇಟ್ಕೊಂಡು ನಮ್ಮ ಯಾವ ರೀತಿಯ ಒಂದು ಪರಂಪರೆ, ಒಂದು ಕಾನೂನಿನ ಪರಂಪರೆ ಇದೆ ನಮ್ಮಲ್ಲಿ ಅಂಥೇಳಿ ನಾವು ತಿಳಿಬೇಕು ಅಂತೇಳಿ ನಾನು ಮುಖ್ಯವಾಗಿ ತಮಗೆ ಹೇಳಬೇಕಾದ್ದು. ಭಾಳ ಸಂತೋಷ. ಈಗ ನಾನು 83ರಲ್ಲಿ ಒಪೋಸಿಷನ್ ಲೀಡರ್ ಆಗಿದ್ದೆ, ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಇರುವಾಗ. ಆಗ ಈ ಬಿಲ್ಡಿಂಗನ್ನು, ಹಳೆ ಕೋರ್ಟ್ ಬಿಲ್ಡಿಂಗನ್ನು, ಅಠಾರ ಕಚೇರಿ ಎಲ್ಲ, ಅದನ್ನು ಒಡಿಬೇಕು ಅಂತೇಳಿ ಸರ್ಕಾರ ನಿರ್ಣಯ ತಗೊಂಡು ಮುಂದೆ ಬಂದಾಗ ನಾನು ಭಾಳ ರಿಸರ್ಚ್ ಮಾಡಿ ಹೇಗೆ ಫ್ರೆಂಚ್ ಆರ್ಕಿಟೆಕ್ಟ್ ಇದನ್ನು ಕಲ್ಪನೆ ಮಾಡಿದ ಮತ್ತು ಎಷ್ಟು ವರ್ಷ ಇದಕ್ಕೆ ಅದು ಬಾಳ್ತದೆ ಅಂತೇಳಿ ಕೂಡ ಕೊಟ್ಟದನ್ನು ಎದುರಿಸಿ ಆ್ಯಸ್ ಅನ್ ಒಪೋಸಿಷನ್ ಲೀಡರ್ ನಾನು ಅಲ್ಲಿ ಹೇಳಿದ ಮೇಲೆ ಅದು ಕೆಡವಬಾರ್ದು ಅಂತೇಳಿ ನಿರ್ಣಯ ತಗೊಂಡ್ರು.
ಆಮೇಲೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾನು ಕಾನೂನು ಮಂತ್ರಿ ಆಗಿದ್ದೆ ಇಲ್ಲಿ ಕರ್ನಾಟಕದಲ್ಲಿ. ಆ ಸಂದರ್ಭದಲ್ಲಿ ಮತ್ತು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅದೇ ಮಿರರ್ ಇಮೇಜ್ ಕಟ್ಟಡ ಇನ್ನೊಂದು ಕಟ್ಟಬೇಕು ಅಂತೇಳಿ ನಮ್ಮ ಜಸ್ಟಿಸ್ ವೆಂಕಟಾಚಲ ನೆನಪಾಡಬೇಕು ನಾನು. ಅವರು ಪಾಪ ಅವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ, ಐ ಡೋಂಟ್ ರಿಮೆಂಬರ್ ಹೂ ವಾಸ್ ದಿ ಚೀಫ್ ಜಸ್ಟಿಸ್ ಆವಾಗ, ಅದನ್ನು ಮಿರರ್ ಇಮೇಜ್ ಕಟ್ಟಡವನ್ನು ಕಟ್ಟಿದ್ರು. ಅದರಲ್ಲಿ ಸ್ವಾರ್ಥ ಇದೆ, ಯಾಕಂದರೆ ಅದು ಬಿಟ್ಟರೆ ಇಲ್ಲಿ ಬರಬೇಕು ಅಂತೇಳಿ, ಆ ಕಟ್ಟಡ ಬಿಟ್ಟರೆ ಇಲ್ಲಿ ಬರ್ಬೋದು ನಮ್ಮದು ಹವ್ಯಾಸ ಇತ್ತು. ಅದು ಆ ಸ್ವಾರ್ಥನೂ ಕೂಡ ಇತ್ತು. ಒಳ್ಳೆ ಕಟ್ಟಡಗಳಿಗೆ ಹೋಗಬೇಕು ಇನ್ನೊಮ್ಮೆ ಹೋಗುವಾಗ ಅಲ್ವಾ ವೀರರಾಘವ, ಆ ಅನುಕೂಲತೆ ಇರಬೇಕು ಅಂತೇಳಿ ಅದು ಸ್ವಾರ್ಥನೂ ಇರ್ಬೋದು. ಆದರೆ ಇವತ್ತು ನನಗೆ ಭಾಳ ಸಂತೋಷ ಅಂತೇಳಿದರೆ, ಬಹುಶಃ ಇದು ನಮ್ಮ ನಮ್ಮ ರಾಘವನ್ ಹೇಳ್ತಾಯಿದ್ರು, ಇಂಥ ಕಟ್ಟಡ ದೇಶದಲ್ಲಿ ಎಲ್ಲಿಯೂ ಯಾವ ಹೈಕೋರ್ಟ್ನಲ್ಲೂ ಇಲ್ಲ ಇಷ್ಟು ವ್ಯವಸ್ಥೆ ಇರತಕ್ಕಂಥ ಹೈಕೋರ್ಟ್ ಅಂತೇಳಿ ಕಟ್ಟಡ ಅಂತೇಳಿ ಹೇಳಿದರು. ಭಾಳ ಸಂತೋಷ ಆಯಿತು. ಆದರೆ ಇವತ್ತು ನಾವು ಭಾರತೀಯ ವಿದ್ಯಾಭವನ ಇದು ಭಾಳ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ. ಕೆ ಎಂ ಮುನ್ಸಿಯವರು ಈ ದೇಶದ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು. ಆದರೆ ನಮ್ಮ ಭಾಷೆ ಇದನ್ನೆಲ್ಲ ಆ ಒಂದು ದೊಡ್ಡ ಒಂದು ವಿಶ್ವಾಸದಿಂದ ಅವರು ಕಾನ್ಸ್ಟಿಟ್ಯೂಯೆಂಟಿ ಕಮಿಟಿಯ ಪ್ರಮುಖ ಸದಸ್ಯರು ಕೂಡ ಆಗಿದ್ದರು ಮತ್ತು ಸಚಿವರು ಕೂಡ ಆಗಿದ್ದರು. ಅವೆಲ್ಲ ಆದಮೇಲೆ ಭವ್ಯವಾಗಿ ಇವತ್ತು ಎಷ್ಟು ಸಂಸ್ಥೆ ಇದೆ ಅಂತೇಳಿದರೆ 385 ಸಂಸ್ಥೆಗಳು, ಬ್ರಾಂಚ್ಗಳು ಇಡೀ ದೇಶದಲ್ಲಿದೆ, ಹೊರ ದೇಶದಲ್ಲಿದೆ. ಲಂಡನ್ಗೆ ಹೋಗಿದ್ದೆ ನಾನು ನಿಮ್ಮ ಭವನಕ್ಕೆ. ಇದಕ್ಕೆ ಭಾಳ ಪ್ರಶಸ್ತಿ ಬಂದಿದೆ, ಭಾಳ ಗೌರವ ಇದೆ ಸಂಸ್ಥೆಗಳಿಗೆ. ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಅದು ಬೆಳೆದು ಬಂದಿದೆ. ಯಾಕಂದರೆ ಆ ಚಟುವಟಿಕೆ ಇಂದು ಕೂಡ ಅದೇ ತನ್ನ ಗರಿಮೆಯನ್ನು ಉಳಿಸಿಕೊಂಡು ಬಂದಂಥ ಒಂದು ದೊಡ್ಡ ಸಂಸ್ಥೆ. ಅವರು ಇವತ್ತು ಆ ಸಂಸ್ಥೆ ಅಂದರೆ ನನಗೂ ಪ್ರಿಯವಾದಂಥ ಸಂಸ್ಥೆ. ಸುಮಾರು 40 ವರ್ಷದಿಂದ ನನಗೆ ಆತ್ಮೀಯವಾದ ಸಂಬಂಧ. ಅದು ಕೂಡ ಸುರೇಶ್ ಅವರ ಸಂಬಂಧ, ಭಾಳ ನಮ್ಮ ರಾಘವನ್ ಅವರ ಸಂಬಂಧ, ಮತ್ತು ಇದರ ಹಿಂದಿನ ಅಧ್ಯಕ್ಷರಾಗಿದ್ದಂಥ ರಾಮಾನುಜಂ ಕೂಡ ಇದಕ್ಕೆ ಭಾಳ ಸಂಬಂಧ ಇದೆ. ಆದ್ದರಿಂದ ಇಂಥ ಒಂದು ದೊಡ್ಡ ಸಂಸ್ಥೆ ಇವತ್ತು ವಿವೇಕ್ ರೆಡ್ಡಿ ಅವರನ್ನು ಹಿಡಿದುಕೊಂಡು ವಕೀಲ ಸಮುದಾಯಕ್ಕೂ ಕೂಡ ಆ ಸಂಸ್ಥೆಯ ಪರಿಚಯ ಮಾಡಬೇಕು. ಅದು ಪುಸ್ತಕ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದು ನನಗೆ ಅತ್ಯಂತ ಅಭಿಮಾನ, ಹೆಮ್ಮೆ ಅನ್ನಿಸ್ತಾ ಇದೆ. ಅದಕ್ಕೆ ವಕೀಲ ಸಂಘಕ್ಕೂ ಅದೇ ಪ್ರಕಾರ ನಮ್ಮ ಭಾರತೀಯ ಕೇಂದ್ರಕ್ಕೂ ಕೂಡ, ಭವಾನ್ಸರ ಬೆಂಗಳೂರು ಕೇಂದ್ರಕ್ಕೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಅಪೇಕ್ಷಿಸ್ತೇನೆ. ಇದು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ. ನಾವು ನಮ್ಮ ದೇಶದ ಚರಿತ್ರೆ ಸೂಕ್ಷ್ಮದಲ್ಲಿ ತಮಗೆ ಹೇಳೋದಿದ್ದರೆ, ಬಹುಶಃ ಇಡೀ ಜಗತ್ತಿನಲ್ಲಿ ಒಂದು ರೀತಿಯ ರಿಪಬ್ಲಿಕ್ ಮನೋಭಾವನೆ, ಪ್ರಜಾಪ್ರಭುತ್ವದ ಮನೋಭಾವನೆ ಹುಟ್ಟಿದ್ದು ನಮ್ಮ ದೇಶದಲ್ಲಿ. ತಮ್ಗೆ ಗೊತ್ತಿರ್ಬೋದು, ಅದೇ ಪ್ರಕಾರ ಅದನ್ನೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಬುದ್ಧಿಸ್ಟ್ ಕೂಡ ಸೋಷಿಯಲ್ ಫಿಲಾಸಫಿ ಆಫ್ ಇಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅದನ್ನು ಅವರು ಕೂಡ ಅನುಸರಿಸಿಕೊಂಡು ಬಂದರು. ವಿನಯ ಬಿಕೇಮ್ ಎ ಕೋಡ್ ಆಫ್ ಕಾಂಡಕ್ಟ್ ಮೆಂಟ್ ಟು ಮಿಚಿಗೇಟ್ ಇನಿಕ್ವಾಲಿಟೀಸ್ ಆಫ್ ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಆಪರ್ಚುನಿಟೀಸ್. ಇಂಥ ಭವ್ಯ ಪರಂಪರೆ ನಮ್ಮದಿದೆ. ಭಾರತೀಯ ವಿದ್ಯಾಸಂಸ್ಥೆ, ಭಾರತೀಯ ಸಂಸ್ಥೆ ಇವತ್ತು ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ಎ ರಿನೌಂಡ್ ಫಿಲಾಸಫರ್ ಆಫರ್ಡ್ ಎ ಬ್ಯೂಟಿಫುಲ್ ಡಿಮಿಸ್ಟಿಫಿಕೇಷನ್. ಈ ಸೆಡ್ ದ ಸೂತ್ರಾಸ್ ಆಫ್ ಪಾಣಿನಿ ಸಜೆಸ್ಟೆಡ್ that while the truth in the Vedas is no doubt eternal, is considered to be eternal, no doubt eternal, the form of the Vedas, the very words, were uttered by seers and are hence of human origin. ಇದನ್ನು ಮರಿಬಾರ್ದು. ಅದು ಅಲ್ಟಿಮೇಟ್ಲಿ ಇಟ್ ಈಸ್ ಆಫ್ ಹ್ಯೂಮನ್ ಒರಿಜಿನ್. ಅವರ ವಿಸ್ಟಮ್ನಿಂದ, ಅವರ ವಿವೇಕದ ಒಂದು ಕಾರಂಜಿಯಿಂದ ಈ ವೇದಗಳು ಹರಿದು ಬಂದಿದೆ. ಅದೇನು ದೇವರಿಂದ ಬಂದದ್ದಂತೇಳಿ ನಮ್ಮ ಭಾವನೆ ಇದೆ. ಅದು ಇರಲಿ, ಬಿಕಾಸ್ ಇಟ್ ಈಸ್ ಡಿವೈನ್ ಇನ್ ನೇಚರ್, ಅಲ್ಟಿಮೇಟ್ಲಿ ಇನ್ ಸ್ಕೋಪ್. ಆದರೆ ನಮ್ಮ ದೊಡ್ಡ ದೊಡ್ಡ ಋಷಿಗಳು ಇದನ್ನು ರೂಪಿಸಿದ್ದಾರೆ. ದೇ ಆರ್ ವಿಸ್ಟಮ್. ಅದೇ ಋಷಿಗಳು ಈ ಕಾನೂನುಗಳನ್ನು, ನಮ್ಮ ಮೂಲ ಭಾರತೀಯ ನ್ಯಾಯಶಾಸ್ತ್ರವನ್ನು ಕೂಡ ಅವರು ರಚನೆ ಮಾಡಿದ್ರಂದರೆ ಅದು ನಮ್ಮ ಇತಿಹಾಸ, ನಮ್ಮೆಲ್ಲರ ಇತಿಹಾಸ, ಸಾರ್ವತ್ರಿಕವಾದದ್ದು. ಇದು ಭಾರತೀಯ ಐಡಿಯಾ ಆಫ್ ಇಕ್ವಾಲಿಟಿ ಏಮ್ಸ್ ಎಟ್ ಎಲಿವೇಷನ್ ಆಫ್ ದಿ ಲೋವರ್ ಸೋಷಿಯಲ್ ಸ್ಟ್ರಾಟಾ ಟು ಹೈಯರ್ ಲೆವೆಲ್ಸ್ ಆಫ್ ಡೆವಲಪ್ಮೆಂಟ್, exclusion of exploitation and equal happiness of all, openness to plurality of views, tolerance and sense of coexistence, unfolded libertarian attitude, emphasis on human dignity rested on respect for intrinsic human worth equally possessed by all. All these cultures
ಡೆಫಿನೆಟ್ಲಿ ರಿಫ್ಲೆಕ್ಟ್ಸ್ ಇವನ್ ಅವರ್ ಭಾರತೀಯ ನ್ಯಾಯಶಾಸ್ತ್ರ. ಅದನ್ನು ನಾನು ಭಾಳ ವಿಸ್ತಾರವಾಗಿ ಅದರಲ್ಲಿ ಬರೆದಿದ್ದೇನೆ. ಆದ್ದರಿಂದ ಮಹಾತ್ಮ ಗಾಂಧಿಯವರೊಂದು ಮಾತು ಹೇಳ್ತಾರೆ, ದಿ ಇಕಾನಮಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಂಡ್ ಫಾರ್ ದಿ ಮ್ಯಾಟರ್ ಆಫ್ ದ್ಯಾಟ್ ದಿ ವರ್ಲ್ಡ್ ಶುಡ್ ಬಿ ಸಚ್ ದಟ್ no one should suffer for want of food or clothing. Just as all have or should have equal right to air or water, their monopolization by any nation or group of people is unjust. This is the foundation of ನಮ್ಮ ಕಲ್ಚರ್ ಮತ್ತು ನಮ್ಮ ಕಾನೂನುಗಳು ಕೂಡ ಈ ರೀತಿಯಲ್ಲಿ ಅದು. ಆಮೇಲೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೂಡ ಅದೇ ಒಂದು ರೀತಿಯ ಇಥೋಸ್ನಲ್ಲಿ ಆ ಕಾನೂನು ಕೂಡ ಜುಡಿಷರಿಗೆ ಸಂಬಂಧಪಟ್ಟಂಥ ಒಂದು ಸೂಕ್ಷ್ಮವಾದಂಥ ಮಾತುಗಳನ್ನು ಮಹಾತ್ಮ ಗಾಂಧಿಯವರು ಮತ್ತೆ ಹೇಳ್ತಾರೆ. ಏನಂದರೆ, ಜಸ್ಟಿಸ್ ಶುಡ್ ಬಿಕಮ್ ಚೀಪ್ ಆ್ಯಂಡ್ ಎಕ್ಸ್ಪೀಡಿಯಸ್. ಟುಡೇ ಇಟ್ ಈಸ್ ದಿ ಲಕ್ಸುರಿ ಆಫ್ ರಿಚ್ ಆ್ಯಂಡ್ ದಿ ಜಾಯ್ ಆಫ್ ದಿ ಗ್ಯಾಂಬ್ಲರ್. ಇದು ಮಹಾತ್ಮ ಗಾಂಧಿ, ನನ್ನ ಕೋಟಲ್ಲ, ನನ್ನನ್ನು ಬೈಬೇಡಿ ಮತ್ತೆ. ಈ ಸೆಡ್ ದಟ್ ದೆನ್ ಜಸ್ಟಿಸ್ ವಿಲ್ ಕಮ್ ವೆನ್ ಇಟ್ ಈಸ್ ಡಿಸರ್ವ್ಡ್ ಬೈ ಅವರ್ ಬೀಯಿಂಗ್ and feeling strong. Justice does not help the ones who slumber, but helps only those who are vigilant. The first condition of non-violence is justice all round in every department of life. There will not be violence if there is justice, which is distributed to everyone. Peace will not come out of a clash of arms, but out of justice lived and done by unarmed nations in the ಫೇಸ್ ಆಫ್ ವಾರ್ಸ್. ಆದ್ದರಿಂದ ಇಂಥ ಒಂದು ದೊಡ್ಡ ಪರಂಪರೆ ಎಲ್ಲ ನಾವು ನಮ್ಮ ಭಾರತ ಸಂಸ್ಕೃತಿ, ಅದು ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ ಇದೆಲ್ಲ ಬೆಳ್ಕೊಂಡು ಬಂದಿದೆ. ಈಗ ಜಾಕ್ವೆಸ್ ರೂಸೋ ಅಂತ ಹೇಳ್ತಾರೆ, ದ ಮ್ಯಾನ್ ವಾಸ್ ಬಾರ್ನ್ ಫ್ರೀ ಆ್ಯಂಡ್ ಈಸ್ ಎವ್ರಿವೇರ್ ಇನ್ ಚೇಂಜ್. ನಮ್ಮ ದೇಶದಲ್ಲಿ ಆಗಲ್ಲ. ಈಸ್ ಬಾರ್ನ್ ಫ್ರೀ ಆ್ಯಂಡ್ ಆಲ್ಸೋ ಲಿವ್ಸ್ ಫ್ರೀ. ಆ ಒಂದು ಉದಾತ್ತವಾದಂಥ ಧೋರಣೆಗಳನ್ನು, ನೀತಿ ನ್ಯಾಯಗಳನ್ನು ಬೆಳೆಸ್ಕೊಂಡು ಬಂದವರು. ಅದರ ಗಾರ್ಡಿಯನ್ಸ್ ಅಂದರೆ ನೀವು ವಕೀಲ ಸಮುದಾಯ. ಅಂಥ ಒಂದು ದೊಡ್ಡ ಪರಂಪರೆಯನ್ನು, ಉಜ್ವಲವಾದಂಥ ಪರಂಪರೆಯನ್ನು, ಕಾನೂನಿನ ಸಂಸ್ಕೃತಿಯ, ಕಾನೂನು ಬೇರೆ ಅಲ್ಲ, ದೇಶದ ಸಂಸ್ಕೃತಿ ಬೇರೆ ಅಲ್ಲ, ಇದು ಪರಸ್ಪರ ಅದು ಬೆಸೆದುಕೊಂಡು ಹೋಗತಕ್ಕಂಥ ರೀತಿಯಲ್ಲಿ ನಾವು ಬೆಳಿಬೇಕಾಗ್ತದೆ. ಆದ್ದರಿಂದ ಇವತ್ತು ನಮ್ಮ ಭಾರತೀಯ ವಿದ್ಯಾಭವನದವರು ಅವರ ಸಂಸ್ಕೃತಿಯನ್ನು ಇಲ್ಲಿ ತಂದಿದ್ದಾರೆ, ಇಲ್ಲಿ ವಕೀಲರ ಈ ಭವನಕ್ಕೆ ತಂದಿದ್ದಾರೆ. ಇದು ಸೂಕ್ತವಾದಂಥ ಕೆಲಸ. ನೀವು ಆಗಾಗ ಇಂಥ ಇಂಟ್ರ್ಯಾಕ್ಷನ್ಸ್ ನಡಿಬೇಕು ಅಂತೇಳಿ ಸುರೇಶ್ ಅವರಿಗೆ, ನಮ್ಮ ರಾಘವನವರಿಗೆ ನಾನು ಸೂಚನೆಯನ್ನು ಕೊಟ್ಟು, ಸಂಸ್ಕೃತಿ ಬೇರೆ ಅಲ್ಲ, ಕಾನೂನು ಬೇರೆ ಅಲ್ಲ. ಇದು ನನ್ನ ಕನ್ಕ್ಲೂಷನ್ ಆ್ಯಸ್ ಎ ರೈಟರ್ ಆಫ್ ದಿ ಭಾರತೀಯ ನ್ಯಾಯಶಾಸ್ತ್ರ. ಆದ್ದರಿಂದ ಇಂಥ ಒಂದು ಸಂದರ್ಭಕ್ಕೆ ನನ್ನನ್ನು ಆಹ್ವಾನ ಮಾಡಿ ಗೌರವವನ್ನು ಕೊಟ್ಟು ನೀವು ಬಂದಿದ್ದೀರಿ. ಅದಕ್ಕೆ ನನ್ನ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಿ ತಮಗೆಲ್ಲ ಅಭಿನಂದನೆಗಳು, ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಒಂದು ಮಾತು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳವರ ವಿಶೇಷತೆ ಏನಂತಂದರೆ, ನಾವು ಚಿಕ್ಕಂದಿನಿಂದ ನೋಡ್ತಾ ಇದ್ವಿ, ಸಿ ಎಮ್ ವೈಟ್ ಬಿಲ್ಡಿಂಗ್ನಲ್ಲಿ ಸಿ ಎಮ್ ಆಗೋದಕ್ಕೆ ಹೋರಾಟ ಮಾಡಿ ಸಿ ಎಮ್ ಆದರು ನಮ್ಮ ವಕೀಲರು. ಸಿ ಎಮ್ ಹುದ್ದೆ ಆಗಿದ್ದ 3 ದಿನಕ್ಕೇ ಇಲ್ಲಿ ಬಂದು ಕಪ್ಕೋಟ್ ಹಾಕಿ ಗೌನ್ ಹಾಕೊಂಡು ಕೂತಿದ್ರು. ಎಂತಹ ಸ್ಪಿರಿಟ್ ಆಫ್ ದ ಪರ್ಸನ್, ದ ಜಾಯ್ ಆಫ್ ಪವರ್ ಆ್ಯಂಡ್ ದ ಜಾಯ್ ಆಫ್ ಅಡ್ವೊಕಸಿ, ಎರಡನ್ನೂ ಒಂದು ಸಮತೋಲನದಿಂದ ನೋಡಿದಂತಹ ಅಪರೂಪದ ವ್ಯಕ್ತಿ. ಅದನ್ನು ನಾವು ಎಂದಿಗೂ ಸಹ ಸ್ಮರಿಸ್ತೀವಿ. ಬಹುಶಃ ನಾವು ಯಾರೂ ಒಬ್ಬ ಚೀಫ್ ಮಿನಿಸ್ಟರು ಗೌನ್ ಹಾಕ್ಕೊಂಡು ಕೂತಿರೋದು ನಾವೆಂದೂ ನೋಡೇ ಇಲ್ಲ, ವೀರಪ್ಪ ಮೊಯ್ಲಿಯವರು ಒಬ್ಬರೇ. ಅದಕ್ಕೆ ಬಹಳ ದೊಡ್ಡ ಪ್ರಶಂಸೆ ನಮ್ಮ ಇಡೀ ವಕೀಲರ ಸಮುದಾಯದಿಂದ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. Thank you so much, sir, for giving us this prestigious mirror image building of the other side. We all of us enjoy each and every moment. It is also, very important to share that even though ಸಂಸ್ಥೆ, even though ಕಟ್ಟಡ ಇರುವಂಥ ಸಂಸ್ಥೆ ಬೇರೆ ಯಾವ ಹೈಕೋರ್ಟಲ್ಲೂ ಇಲ್ಲ. This is such a great institution, and also it's easy for access to everyone. We enjoy each and every moment of that. We also feel proud for you, sir,
for taking such initiative as a politician, such a finest person in the politics we have ever seen. We are so grateful to you each and every moment. So thank you for sharing your cherished memories that, for us. Thank you so much once again. And now I request YG ಮುರಳೀಧರನ್, ಇವರು ಹಿರಿಯ ಲೇಖಕರು ಹಾಗೂ ಗ್ರಾಹಕ ಆಂದೋಲನಕಾರರು, ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರೇ, ರಾಘವನ್ ಅವರೇ, ಸುಬ್ಬಾರೆಡ್ಡಿ ಅವರೇ, ವಿವೇಕ್ ಸುಬ್ಬಾರೆಡ್ಡಿ ಅವರೇ ಹಾಗೂ ಸುರೇಶು, ಮತ್ತು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಸ್ನೇಹಿತರಾದ ಅಭಿನವ ಕುಮಾರ್, ರವಿಕುಮಾರ್, ಒಂದೇ ಒಂದು ಕೇವಿಯೇಟ್ ನಿಮ್ಮ ಮುಂದೆ. ನಾನು ವಕೀಲನಲ್ಲ, ಕಾನೂನು ವಿದ್ಯಾರ್ಥಿನೂ ಅಲ್ಲ. ಸೊ ಆಡ್ ಮ್ಯಾನ್ ಔಟ್ ನಾನಿಲ್ಲಿವಾಗ. ಆದರೆ ನನ್ನ ಒಂದು ಸ್ವಂತ ಇಚ್ಛೆಯಿಂದ, ಸ್ವಂತ ಆಸಕ್ತಿಯಿಂದ ಕೆಲವು ಕಾನೂನುಗಳನ್ನು ಸುಮಾರು ಒಂದು 25-30 ವರ್ಷಗಳಿಂದ ಅಧ್ಯಯನ ಮಾಡ್ತಾ ಬಂದಿದ್ದೀನಿ. ಅದೇ ನನ್ನ ಕ್ರೆಡಿಬಿಲಿಟಿ ಅಷ್ಟೇ ಹೊರತು, ಇನ್ಫ್ಯಾಕ್ಟ್ ಈ ಹೈಕೋರ್ಟ್ಗೆ ಬಂದಿದ್ದೇ ಇದು 2ನೇ ಸಲ. ನನಗೆ ಇವಾಗಲೇ 65 ವರ್ಷ, ಇದು 2ನೇ ಸಲ ಬಂದಿರೋದು. ಇದು ಒಂದು ಹಿಂದೆ ಜಸ್ಟಿಸ್ ಶೈಲೇಂದ್ರ ಕುಮಾರ್ ಇದ್ದರು, ಅವರೊಂದು ಸಮಿತಿ ಮಾಡಿದ್ರು ಲೀಗಲ್ ಸರ್ವೀಸಸ್ ಅಥಾರಿಟಿಲಿ. ನನ್ನನ್ನು ಕರೆದು, ನೀನು ಈ RTI ಕಮಿಟಿ ಅಂತ ಮಾಡ್ತೀವಪ್ಪ, ದಯವಿಟ್ಟು ಬರಬೇಕು ಅಂದರು. ಸೊ ಆ ಸಮಿತಿಯಲ್ಲಿ ನನ್ನನ್ನು ಹಾಕಿದ್ರಿಂದ ಆವಾಗ ಒಂದು ಸಲ ಬಂದಿದ್ದೆ, ಇದು 2ನೇ ಸಲ. ಇವಾಗಲೂ ಹುಡ್ಕೊಂಡು ಬಂದೆ, ಹೋಗೋದು ಗೊತ್ತಾಗಲ್ಲ ಇವಾಗ ನನಗೆ, ನೋಡ್ಬೇಕು ನಾನು ಹೇಗೆ ಅಂತ. ಸೊ ನೀವೆಲ್ಲ ಇದು ಹೇಗೆ ಅಂದರೆ, ಈ ಸಮಾರೋಪ ಭಾಷಣಕ್ಕೆ ಕರೆಯೋದು ಅಥವಾ ಮಾತಾಡೋದು ಅಂದರೆ ಈ T20 ಮ್ಯಾಚ್ ಇದ್ದಾಗೆ, T20 ಮ್ಯಾಚ್ ಇದ್ದಾಗೆ. ಅಲ್ಲಿ ಈ 20ನೇ ಓವರು ಭಾಳ ಭಾಳ ಮುಖ್ಯ ಆಗುತ್ತೆ. ನಾನಿವಾಗ 20ನೇ ಓವರ್ ಹಾಕಬೇಕಾಗಿವಾಗ ನಾನು. ಅಲ್ಲಿ ಏನಾಗುತ್ತೆ ಅಂದರೆ, ಬಾಲುಗಳು 6 ಇರುತ್ತೆ, ರನ್ನುಗಳು ಜಾಸ್ತಿ ಹೊಡಿಬೇಕಾಗತ್ತೆ, ಇಲ್ಲ ವಿಕೆಟ್ ತೆಗಿಬೇಕಾಗತ್ತೆ, ಸಮಯನೂ ಇರೋದಿಲ್ಲ. ಸೊ ಇಲ್ಲ ಒಂದಿಷ್ಟು ನೋ ಬಾಲ್ ಮಾಡಬೇಕಾಗತ್ತೆ. ಇವೆಲ್ಲ ತಂತ್ರಗಳು. ಸೊ ನಿಮಗೆಲ್ಲ ಗೊತ್ತಿರುತ್ತೆ ನಿಮಗೆ. ಸೊ ಆ ಥರ ಈ ಭಾಷಣ ಮಾಡೋವಾಗಲೂ ನಾವೇನೋ ಒಂದಿಷ್ಟು ತಂತ್ರಗಳು ಮಾಡಿಕೊಂಡು ನಿಮ್ಮ ಊಟಕ್ಕೆ ಏನು ಡಿಲೇ ಮಾಡ್ದೇನೆ ಆದಷ್ಟು ಬೇಗ ನಾನು ಮುಗಿಸ್ತಾ ಇರ್ತೀನಿ. ಮೊದಲನೇದು ಅಂದರೆ, ಈ ಪುಸ್ತಕಕ್ಕೂ ಮತ್ತು ಈ ಲೀಗಲ್ ಸರ್ವೀಸಸ್ ಅಂದರೆ ಅಡ್ವೊಕೆಸಿಗೂ ಎಷ್ಟು ಹತ್ತಿರವಾದ ಸಂಬಂಧ ಅಂದರೆ, ನಮ್ಮ ಕಂಪ್ನೀಸ್ ಆ್ಯಕ್ಟಲ್ಲೋ ಎಲ್ಲೋ ಪುಸ್ತಕಗಳನ್ನು ಒಂದು ಡಿಪ್ರಿಸಿಯೇಷನ್ ಮಾಡ್ಬೋದು ಅಂತ ಹೇಳ್ತಾರೆ ಲಾಯರ್ಗಳು. ಬುಕ್ಸ್ ಈಸ್ ಅನ್ ಅಸೆಟ್ ಫಾರ್ ದೆಮ್ ಅಂತ. ಸೊ ಆ ಮಟ್ಟಕ್ಕೆ ಅದು ಒಂದು ಮಾಹಿತಿಯನ್ನು ಪಡ್ಕೊಂಡಿದೆ. ಸೊ ಆ ಪುಸ್ತಕ ನೋಡಿದ ತಕ್ಷಣ ಅನ್ನಿಸ್ತು ಬರಬೇಕು, ನಾನು ಈ ಪುಸ್ತಕ ನೋಡಬೇಕು, ತೊಗೊಳ್ಬೇಕು ಅಂತ. ಇದು ಒಂದು ರೀತಿಯಾದಂಥ ಸತತವಾದಂಥ ಅಧ್ಯಯನ ಇಲ್ಲದೆ ಇದ್ದರೆ ಬಹುಶಃ ನಮಗೆ ಆ ಕ್ವಾಲಿಟಿ ಆಫ್ ಅಡ್ವೊಕೆಸಿ ಆಗಲ್ಲ ಅಂತ ನನಗನ್ಸುತ್ತೆ. ಅದು ಅಲ್ಲದೆ ಇವತ್ತು ವೀರಪ್ಪ ಮೊಯ್ಲಿ ಹೇಳಿದ್ದಾರೆ, ಈ ಲಾಗೂ ಈ ಫಿಲಾಸಫಿಗೂ ಏನು ಸಂಬಂಧ ಅಂತ. ಉದಾಹರಣೆಗೆ ಭಾರತೀಯ ವಿದ್ಯಾಭವನವ್ರು ಪಬ್ಲಿಷ್ ಮಾಡೋದೆಲ್ಲ ಮೋಸ್ಟ್ಲಿ ಸ್ವಲ್ಪ ಈ ಭಾರತೀಯ ಸಂಸ್ಕೃತಿಗೆ, ಫಿಲಾಸಫಿಗೆ ಸಂಬಂಧಪಟ್ಟಿದ್ದು. ನೀವು ನೋಡಬೇಕು, ಫಾರ್ಮರ್ ಚೀಫ್ ಜಸ್ಟಿಸ್ ಆಗಿದ್ದಂಥ ಗಜೇಂದ್ರ ಗಡ್ಕರ್ ಅವರು ದ ಪ್ರಿನ್ಸಿಪಾಲ್ ಉಪನಿಷತ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದು ಪಬ್ಲಿಷ್ ಮಾಡಿದವರು ಭಾರತೀಯ ವಿದ್ಯಾಭವನವರು. ಸಹ ತುಂಬ ಕಲಿತಾ ಇದ್ದೀನಿ, ಸಿಗ್ತಾ ಇಲ್ಲ. ಚಾಗ್ಲಾ ಅವ್ರದ್ದು ರೋಸಸ್ ಇನ್ ಡಿಸೆಂಬರ್ ಪಬ್ಲಿಷ್ ಮಾಡಿದವರು ಭಾರತೀಯ ವಿದ್ಯಾಭವನದವರು. ಈ ರೀತಿ ಇನ್ನೊಂದು ನಮ್ಮ ಯಾವುದು ಮರ್ತು ಹೋಗ್ತಾ ಇದೆ, ಇತ್ತೀಚೆಗೆ ಓದ್ತಾ ಇದ್ದೆ ನಾನು, KM ಮುನ್ಷೀಸ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಪುಸ್ತಕ. ಅದು ಭಾರತೀಯ ವಿದ್ಯಾಭವನ, ಅವ್ರಿಗೆ ಸಿಗ್ತಾ ಇಲ್ಲ ಅದು. ನಿನ್ನೆ ಅಥವಾ ಒಂದು 2-3 ದಿವಸದ ಕೆಳಗೆ ಜಸ್ಟಿಸ್ ವೆಂಕಟಾಚಲಯ್ಯ ಅವ್ರ ಮನೆಗೆ ಹೋಗಿದ್ದೆ, ಅವರು ಅದನ್ನು ನಾನು ಕೊಟ್ಟಿದ್ದಾರೆ, ಓದ್ತಾ ಇದ್ದೀನಿ ನಾನು ಇವಾಗ ಅದನ್ನು. ಸೊ ಅಷ್ಟು ಭಾರತೀಯ ವಿದ್ಯಾಭವನ ಕೊಟ್ಟಿರುವಂಥ ಒಂದು. ನಾನು ಶುರು ಮಾಡಿದಾಗ ಈ ರುಪಿ ಸೀರೀಸ್ ಅಂತ ಮಾಡಿದ್ರು ಭಾರತೀಯ ವಿದ್ಯಾಭವನದವರು. ₹1 ಒಂದು ಪುಸ್ತಕ, ಒಂದು 70-80 ಪೇಜಿಂದು. ಆಗ ನಾನಿನ್ನೂ ಕಾಲೇಜ್ ಒಂದು ಫಸ್ಟ್ PUCನೋ ಇಲ್ಲ ಅಲ್ಲಿದ್ದ. ಆವಾಗಿಂದ ಈ ಭಾರತೀಯ ವಿದ್ಯಾಭವನದ ಪುಸ್ತಕಗಳ ಮೇಲೆ ಭಾಳ ಖುಷಿ. ಸುಮಾರು 100 ಪುಸ್ತಕಗಳು ಒಂದೇ ಸಲ ತೊಗೊಂಡಿದ್ದೆ. ಆವಾಗ ₹100 ಭಾಳ ಚೀಪಾಗಿತ್ತು. ಇವಾಗ ಅದು ಸಿಗ್ತಾನೆ ಇಲ್ಲ ಆ ಪುಸ್ತಕಗಳು. ₹1 ₹50 ₹60 ಮಾಡಿದ್ದಾರೆ. ಸೊ ಅಲ್ಲಿ ನನ್ನ ನೆನಪಿಗೆ ಇರುವಂಥದ್ದು, ಆ ಚಿಕ್ಕ ವಯಸ್ಸಲ್ಲಿ ಓದಿದಂಥ ನೆನಪುಗಳಲ್ಲಿದ್ದಂಥದ್ದು ರಿಕನ್ಸ್ಟ್ರಕ್ಷನ್ ಆಫ್ ಹ್ಯುಮ್ಯಾನಿಟಿ ಬೈ ಪಿಟ್ರಿನ್ ಸಾರಕಿನ್ ಅಂತ. ಅದ್ಭುತವಾದಂಥ ಪುಸ್ತಕಗಳು.
ಜಯಚಾಮರಾಜ ಒಡೆಯರ್ ಪುಸ್ತಕ ಬರೀತಾರಂತ ಗೊತ್ತಾಗಿದ್ದೇ ಭಾರತೀಯ ವಿದ್ಯಾಭವನಿಂದ. ಅವ್ರು ಬರೆದಿರೋ ಪುಸ್ತಕಗಳು ಬಂದಿದೆ ಅದರಲ್ಲಿ. ಸೊ ದಿಸ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್, ಇವಾಗ ಅವ್ರು ಕೊಟ್ಟರಲ್ಲ ವೀರಪ್ಪ ಮೊಯ್ಲಿಗೆ, ಇಲ್ಲ ನಿಮಗೆ ಸುಬ್ಬಾರೆಡ್ಡಿ ಅವ್ರಿಗೆ ಅಷ್ಟು ಓದಬೇಕು ಅಂತ ಆಸೆ, ಆದರೆ ಅದಷ್ಟು ತಗೊಳ್ಳೋಷ್ಟು ಶಕ್ತಿ ನನ್ನ ಹತ್ರ ಇಲ್ಲ. ಆದರೆ ಓದಬೇಕಾಗತ್ತೆ ನಾವು. ಕಲ್ಚರಲ್ ಹಿಸ್ಟರಿ ಆಫ್ ಇಂಡಿಯಾ ಅಂತ ನೀವುಗಳು ವಕೀಲರು, ನೀವು ಎಟರ್ನಲ್ ವ್ಯಾಲ್ಯೂಸ್ ಫಾರ್ ಎ ಚೇಂಜಿಂಗ್ ಸೊಸೈಟಿ ಅಂತ ಸ್ವಾಮಿ ರಂಗನಾಥಾನಂದ ಅವ್ರದ್ದು 2 ವಾಲ್ಯೂಮ್ ಬಂದಿದೆ ನಿಮ್ಮ ಭಾರತೀಯ ವಿದ್ಯಾಭವನ. ಅದನ್ನು ಕನ್ನಡಕ್ಕೂ ಯಾರೋ ಮಾಡಿದ್ದಾರೆ. ಅದರಲ್ಲಿ ಲೀಗಲ್ ಪ್ರೊಫೆಷನ್ ಬಗ್ಗೆನೇ ಒಂದಿಷ್ಟು ಆರ್ಟಿಕಲ್ಸ್ ಇವೆ, ಮ್ಯಾನೇಜ್ಮೆಂಟ್ ಬಗ್ಗೆ ಸ್ಪೀಚಸ್ ಇದೆ. ಸ್ವಾಮಿ ರಂಗನಾಥಾನಂದ ಎಂಥ ಮೇಧಾವಿ ಅವರು ಅಂದರೆ, ಅವ್ರನ್ನ ICUಲಿಟ್ಟಿದ್ರು. ಇವಾಗ ಆಲ್ರೆಡಿ 90. ICUಲಿಟ್ಟಿರುವಾಗ ಹಿ ವಾಸ್ ರೀಡಿಂಗ್ ವಿಲ್ ಡ್ಯುರೆಂಟ್. ಅಂಥ ಮೇಧಾವಿ ಅವರು. ದಯವಿಟ್ಟು ನೀವು ವಕೀಲರು ಇದನ್ನು ನೀವು ಓದಬೇಕು ಅಂತ ನನ್ನ ಅನಿಸಿಕೆ. ಅದು ಆವಾಗ ಓದಿದಾಗ ಆ ಒಂದು ಕ್ವಾಲಿಟಿ ಬರುತ್ತೆ ಅಂತ. ಇದೇ ಸಂದರ್ಭದಲ್ಲಿ ಇನ್ನೊಂದು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ನೀವು ಅಡ್ವೊಕೇಟ್ಗಳು ಅಥವಾ ಲಾಯರ್ಗಳು ಅಥವಾ ಜಡ್ಜ್ಗಳು ಬರೆಯೋದನ್ನು ದಯವಿಟ್ಟು ಶುರು ಮಾಡ್ಕೊಳ್ಳಿ ಅಂತ. ಹಿಂದಿನವ್ರು ಏನೇನು ಬರೆದಿದ್ದಾರೆ, ಪುಸ್ತಕಗಳು ಹೇಗೆ ಬರೆದಿದ್ದಾರೆ ಅನ್ನೋದು. ರಾಮಾಜ್ ವಯಸ್ಸು ಇರ್ಬೋದು, ವೆಂಕಟಾಚಲಯ್ಯನವ್ರದ್ದು ಇತ್ತೀಚೆಗೆ ನೆನ್ನೆ ತಾನೇ ಓದಿ ಮುಗಿಸಿದ್ದೀನಿ. ಟ್ಯಾಗೂರ್ ಲೆಕ್ಚರ್ಸ್ ಅಂತ 1993 ಕಲ್ಕತ್ತಾ ಯೂನಿವರ್ಸಿಟಿಲಿ ಮಾಡ್ತಾರವ್ರು. 11 ಲೆಕ್ಚರ್ ಅದು. ದಿ ಲಾ ಏನದು ಲಾ ಮೇಕರ್ಸ್ ಆಫ್ ಇಂಡಿಯಾ ಅಂತ ಅದು. ಇಟ್ಸ್ ಎ 11 ಲೆಕ್ಚರ್ ಸೀರೀಸ್. 150 ಕೋಟ್ಸ್ ಇದೆ ಅದರಲ್ಲಿ. ಬುಕ್ಸನ್ನು ರೆಫರ್ ಮಾಡಿದ್ದಾರೆ ವೆಂಕಟಾಚಲಯ್ಯನವರು. ಸೊ ಇಂಥದ್ದು ಓದಿದಾಗ ಏನಾಗುತ್ತೆ, ನಿಮ್ಮ ಆರ್ಗ್ಯುಮೆಂಟ್ಗೂ ಒಂದು ಒಳ್ಳೆ ಪುಷ್ಟಿ ಸಿಗುತ್ತೆ, ಒಂದು ಕ್ವಾಲಿಟಿ ಎಸ್ಕಲೇಟ್ ಆಗುತ್ತೆ. ಇದು ನೀವು ಮಾಡಬೇಕಾಗಿರೋ ಒಂದು ಕೆಲಸ. ಅಡ್ವೊಕೇಟ್ಸ್ ಅಸೋಸಿಯೇಷನ್ನವರು ಇದನ್ನು ತೊಗೊಳ್ಬೇಕು ಅನಿಸುತ್ತೆ. ಒಂದು ರೀಡಿಂಗ್ ಸೆಷನ್ ಇರಬೇಕನ್ಸುತ್ತೆ ನನಗನ್ಸುತ್ತೆ, ಲಾ ಬಗ್ಗೆ ಮಾತಾಡುವಂಥದ್ದು. ಸೊ ಹೀಗಾಗಿ ಸಂತೋಷದ ವಿಷಯ ಏನಪ್ಪ ಅಂದರೆ, ಒಂದು 5-7 ದಿವಸದಲ್ಲಿ 7 ಲಕ್ಷ ರೂಪಾಯಿ ಮಾಡಿದ್ದಾರೆ ಅಂದರೆ ಅದ್ಭುತ ಅನಿಸುತ್ತೆ. ಇದು ಇಸ್ ಸಮಥಿಂಗ್ ಗ್ರೇಟ್. ಯಾಕೆಂದರೆ ಪುಸ್ತಕ ಮಾರಾಟ ಆಗಲ್ಲ ಅಂತ ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಎಲ್ಲರೂ ಮೊಬೈಲಿಗೆ ಬಂದುಬಿಟ್ಟಿದ್ದಾರೆ, ಏನೂ ಓಡಾಗ್ತಾ ಇಲ್ಲ ಅಂತ. ನೋಡಿದ್ರೆ ಇಷ್ಟು ಲಕ್ಷ ರೂಪಾಯಿ ಹೋಗ್ತದೆ. ಅದು ಫಿಲಾಸಫಿ ಅಥವಾ ರಿಲಿಜನ್, 1-2 ಅದು. ಇಟ್ಸ್ ಅ ಗ್ರೇಟ್ ಥಿಂಗ್. ನಿಮಗೆ ದೊಡ್ಡ ನಮಸ್ಕಾರಗಳು. ಪುಸ್ತಕದ ಮೇಲೆ ಅಷ್ಟೊಂದು ಪ್ರೀತಿನ ತೋರಿಸಿದ್ದೀರಾ. ಅದನ್ನು ಓದಿದ್ರೆ ನಮಗೂ ಅನಿಸುತ್ತೆ ನಿಮ್ಮನ್ನು ಒಂದು ರೋಲ್ ಮಾಡಲಾಗಿ ಇಟ್ಕೋಬೋದು ಅಂತ. ಸೊ ಇದು ಈ ಒಂದು ಸಮಾರಂಭಕ್ಕೆ ಬರಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಒಂದು ಸಣ್ಣದನ್ನು 2 ಇನ್ಸ್ಟೆನ್ಸ್ ಕೋಟ್ ಮಾಡಿ ನನ್ನ ಭಾಷಣವನ್ನು ಮುಗಿಸ್ತೀನಿ. ಯಾಕೆಂದರೆ ವೀರಪ್ಪ ಮೊಯ್ಲಿಯವರು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನಿನ ಚೇರ್ಮನ್ ಆಗಿದ್ದಾಗ ಭೂಪಾಲಲ್ಲಿ ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿಯಲ್ಲಿ ಈ ಮಾಹಿತಿ ಹಕ್ಕು ಬಗ್ಗೆ ಒಂದು ಸಭೆಯನ್ನು ಏರ್ಪಡಿಸಿದ್ರು. ಅದರಲ್ಲಿ ನಾನು ಭಾಗಿಯಾಗಿದ್ದೆ. ಬಹುಶಃ ಅವ್ರಿಗೆ ಮರ್ತೋಗಿದೆ, ನನಗೆ ಜ್ಞಾಪಕ ಇದೆ. ಅಲ್ಲಿ ನಮ್ಮ ನೆನಪುಗಳು ಅಥವಾ ನಮ್ಮ ಅಭಿಪ್ರಾಯಗಳನ್ನೆಲ್ಲ ಕೊಟ್ಟಿದ್ವಿ. RTA ಹೇಗಿರಬೇಕು ಅಂತ. ಇವತ್ತು ಅದರ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿದೆ, ಅದು ಬೇರೆ ವಿಷಯ. ಸೊ ಆದ್ರೂ ಅದರ ನೆನಪು ನನಗೆ ತುಂಬ ಕಾಡ್ತಾ ಇತ್ತು. ಸೊ ಈ ರಾಜ್ಯದಲ್ಲಿ ನಡೆದಂಥ ಒಂದು ಸಣ್ಣ ಘಟನೆ ಇದು. ಯಾರು ಚೀಫ್ ಮಿನಿಸ್ಟರ್ ಇದ್ರಂತೆ, ಅದ್ರ ಬಗ್ಗೆ ಹೆಸರು ಹೇಳಲ್ಲ, ನೀವು ನೋಡ್ಕೋಬೇಕು, ನೀವೇ ಓದಿ ಇದನ್ನು. ಅವರಿಗೆ ಯಾವುದೋ ಒಂದು ಸ್ಕ್ಯಾಂಡಲಲ್ಲಿ ಸಿಕ್ಕಾಕೊಂಡಿದ್ರಂತೆ. ನಾಳೆ ಜಡ್ಜ್ಮೆಂಟ್ ಕೊಡಬೇಕಾಗಿತ್ತಂತೆ ಈ ಕೋರ್ಟು. ಅದು ಏನಾಯಿತೋ ಏನೋ ಗೊತ್ತಿಲ್ಲ. ಮಾರನೇ ದಿನ, ಇವತ್ತಿನ ಥರ ಶುಕ್ರವಾರ ಅಂತೆ, ಕೋರ್ಟು ಸರ್ಕಾರ ಅದು ಗುಡ್ ಫ್ರೈಡೇ ಹಾಲಿಡೇ ಅಂತ ಹೇಳ್ತಂತೆ. ಅವತ್ತಿಂದ ಗುಡ್ ಫ್ರೈಡೇ ಹಾಲಿಡೇ ಆಗಿರೋದು ನಮಗೆ ಅಂತೆ. ಈ ರೀತಿಯಾಗಿಂಥ ಒಂದು ಘಟನೆ ಭಾಳ ಹಿಂದೆ ನನಗೆ ಯಾರೋ ಒಬ್ಬರು ಫಾರ್ಮರ್ ಚೀಫ್ ಜಸ್ಟಿಸ್ ಹೇಳಿದ್ದು ನನಗೆ. ಸೊ ಆದ್ದರಿಂದ ಇಂಥ ಘಟನೆಗಳಿರುತ್ತೆ, ಅನೆಕ್ಡೋಟ್ಸ್ಗಳಿರುತ್ತೆ ಲಾಯರ್ಗಳಲ್ಲಿ. ಇವುಗಳೆಲ್ಲವನ್ನೂ ದಯವಿಟ್ಟು ನೀವು ಅಡ್ವೊಕೇಟ್ಸ್ ಅಸೋಸಿಯೇಷನ್ನವ್ರು ಮಾಡಿದ್ರೆ ಅನ್ನಿರುತ್ತೆ. ಕಡೆಯದಾಗಿ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಈ IAS ಅಲ್ಲಿ KAS ಅಲ್ಲಿ ಕಾನೂನು ತಗೊಳ್ಳೋರು ಯಾರೂ ಇಲ್ಲ, ಆಪ್ಷನಲ್ ಸಬ್ಜೆಕ್ಟ್. ಯಾಕೆ ಅಂತ ನೀವು ಯೋಚನೆ ಮಾಡಬೇಕು. ಎಲ್ಲರೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು, ಸೋಷಿಯಾಲಜಿ ಅದು ತೊಗೊಳ್ತಾ ಇದ್ದಾರೆ, ಕಾಮರ್ಸ್ ತೊಗೊಳ್ತಾರೆ. ಕಾನೂನು ಯಾಕೆ ತಗೋತಾ ಇಲ್ಲ? ಸೊ ಸರ್ಕಾರದಲ್ಲಿ ಅಂಥ ಒಬ್ಬ ಲಾಯರ್ಗಳು ನಾಲೆಡ್ಜ್ ಇರೋರು ಇದ್ದರೆ ಈಗ ಒಂದು ಪ್ರೊಫೆಷನ್ಗೂ ಒಂದಿಷ್ಟು ಘನತೆ ಗೌರವ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಯಾವ ಸಿದ್ಧತೆಯೂ ಮಾಡ್ಕೊಳ್ಳದೆ ಬಂದಿದ್ದರಿಂದ ಅಲ್ಲಲ್ಲಿ ಬಂದಿದ್ದಂಥ ನೆನಪುಗಳನ್ನ ಸ್ಟ್ರೇ ಥಾಟ್ಸ್ ಅಂತ ಅನ್ಕೋಬೋದು ನೀವು. ಅದನ್ನು ನಿಮ್ಮ ಎದುರಿಗೆ ಇಟ್ಟಿದ್ದೀನಿ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಭಾರತೀಯ ವಿದ್ಯಾಭವನದವ್ರಿಗೆ
ಮತ್ತು ವಿವೇಕ್ ಸುಬ್ಬಾರೆಡ್ಡಿ ಅವರಿಗೆ, ನಿಮಗೆ ಕೇಳಿದಂಥ ನಿಮಗೆ ವಿಶೇಷವಾಗಿ ಶ್ರೀ ರವಿಕುಮಾರ್ ಅವರಿಗೆ ನನ್ನ ಧನ್ಯವಾದ ಹೇಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. Thank you so much, sir, for sharing such anecdote. Abba, you have given food for thought. ಈಗ ನಾವೆಲ್ಲರೂ ಹೋಗಿ ಅದು ಏನು ಅಂತ ನಾವು ನೋಡ್ತೇವೆ. Now, sir, I request the office bearers of the association to felicitate YG Muralidharan. ಒಂದು ಪುಟ್ಟ ಕಾಣಿಕೆ ತಮಗೆ. Thank you, sir. Now I request H.N. Suresh, Director, Bharatiya Vidya Bhavan, to propose vote of thanks. ಎಲ್ಲರಿಗೂ ನಮಸ್ಕಾರ. ಬಹುಶಃ ಇದೊಂದು ಸಮಾರಂಭ ಅಂತ ಹೇಳಿ ಆಯೋಜಿಸಿದ್ದಾರೆ. ಆದರೆ ಇದು ಸಮಾರೋಪ ಆಗದೇ ಇರಲಿ ಅಂತ ನಮ್ಮ ಅಭಿಪ್ರಾಯ. ಇದು ಕೊನೆ ಅಲ್ಲ, ಪ್ರಾರಂಭದ ಒಂದು ಕಾರ್ಯಕ್ರಮ ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮ ಸುಬ್ಬಾರೆಡ್ಡಿಯವರು ಭಾಳ ನಮಗೆ ಒತ್ತಾಸೆಯಾಗಿ ನಿಂತು ಮಾಡಿಕೊಟ್ಟೋದಕ್ಕೆ ಇದು ಸಾಧ್ಯ ಆಯಿತು. ಹಾಗಾಗಿ ಮೊಟ್ಟ ಮೊದಲಿಗೆ ವಕೀಲರ ಸಂಘ ಹಾಗೂ ಅದರ ಎಲ್ಲ ಪದಾಧಿಕಾರಿಗಳಿಗೂ ನಾನು ನಮ್ಮ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ನಾನು ಮಹಿಳೆಯರಿಗೆ ಫೋನ್ ಮಾಡಿದೆ, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ. ವಿತೌಟ್ ಎ ಸೆಕೆಂಡ್ ವರ್ಡ್ ಹಿ ಸೆಡ್ ಐ ವಿಲ್ ಬಿ ದೇರ್. ಆ ದೊಡ್ಡ ಗುಣ ಅವ್ರದ್ದು. ಬೇರೆಯವರೇ ಆಗಿದ್ದರೆ ಪರ್ಸನಲ್ ಆಗಿ ಹೋಗಿ ಬಂದು ನೋಡಬೇಕು, ಮಾಡಬೇಕು, ಕೊಡಬೇಕು, ಅದು ಯಾವುದೂ ಪ್ರೋಟೋಕಾಲ್ಸ್ ಇಲ್ಲ. ಜಸ್ಟ್ ಎ ಕಾಲ್ ಆ್ಯಂಡ್ ನಾನು ಸುರೇಶ್ ಮಾತಾಡೋದು, ದಯವಿಟ್ಟು ತಾವು ಬರಬೇಕು. ಈ ಇಮ್ಮಿಡಿಯೇಟ್ಲಿ ಅಕ್ಸೆಪ್ಟೆಡ್ ದಿ ಇನ್ವಿಟೇಷನ್ ಆ್ಯಂಡ್ ಈಸ್ ಹಿಯರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮದವ್ರದ್ದು ನಿಲ್ಲುವ ಸುಮಾರು 40 ವರ್ಷಗಳ ಸಂಬಂಧ ಇದೆ. ಅವರು ಕೂಡ ಪ್ರಸಿದ್ಧ ಲೇಖಕರು. ಸರ್, ನಿಮ್ಮ ಕೆಲವು ಇನ್ನೂ ಬಿಡುಗಡೆ ಆಗಬೇಕಾದ ಪುಸ್ತಕಗಳನ್ನ ವಿದ್ಯಾಭವನದಲ್ಲಿ ಬಿಡುಗಡೆ ಮಾಡಬೇಕಂತ ನಾನು ಈ ಸಮಯದಲ್ಲಿ ಕೋರ್ತೇನೆ. ಭಾಳಷ್ಟು ಒಳ್ಳೆಯ ಕಾವ್ಯಗಳು, ಅದ್ರ ಮೇಲೆ ಡಿಸ್ಕಷನ್ಸ್ಗಳು, ಸೆಮಿನಾರ್ಸ್ಗಳೆಲ್ಲ ಆಗಿದೆ. ಹಾಗಾಗಿ ನಾವು ಕಂಡ ಒಬ್ಬ ರಾಜಕಾರಣಿಯಲ್ಲಿ ಒಬ್ಬ ಅತ್ಯುತ್ತಮ ಸಾಹಿತಿ ಮಹಿಳೆಯರು. ಅವರಿಗೆ ನಮ್ಮ ದೀರ್ಘದ ನಮಸ್ಕಾರ. ಮತ್ತು ಮುರಳೀಧರ್ ಅವರು ಬಂದು ಇವತ್ತು ಮಾತಾಡಿದ್ದು ಭಾಳ ನಮಗೆ ಸಂತೋಷ ಆಯಿತು. ಭಾಳಷ್ಟಿಂದ ಸರ್ಕಲ್ಗಳಲ್ಲಿ ಇದೆ ಅವ್ರದ್ದು ಅನ್ನೋದು ಕೂಡ ಗೊತ್ತಾಯಿತು. ಅದನ್ನೆಲ್ಲ ಒಂದೊಂದಾಗಿ ಹೊರತರುವಂಥ ಪ್ರಯತ್ನ ನಾವು ಮಾಡಿಕೊಳ್ತೇವೆ. ಅದಕ್ಕೆಲ್ಲ ಕಾರಣ ನಮ್ಮ ರವಿಕುಮಾರ್. ಬನ್ನಿ ಪ್ಲೀಸ್. ಈ ಪುಸ್ತಕ ಒಂದು ವ್ಯವಸ್ಥೆ ಕಾರ್ಯಕ್ರಮಕ್ಕೆ ಇವರು ಪಟ್ಟ ಹಗಲು ರಾತ್ರಿ ಶ್ರಮ ಇವತ್ತು ಇದಕ್ಕೆ ಕಾರಣ ಆಯಿತು. ಅವ್ರಿಗೂ ಕೂಡ ನಾನು ಈ ಧನ್ಯವಾದಗಳು ಹೇಳ್ತೀವಿ. ಅನೇಕ ನಮ್ಮ ಭಾರತೀಯ ವಿದ್ಯಾಭವನದ ಸಿಬ್ಬಂದಿಯವರು, ವಕೀಲ ಸಂಘದ ಸಿಬ್ಬಂದಿಯವರು ಕೂಡ ಇದರ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಈ ಇದರದ್ದು ಎಲ್ಲ ಡೈರೆಕ್ಷನ್ನು ಕೆ ಜಿ ರಾಘವನ್ ಇದ್ಬಿಟ್ರೆ ನಮಗೆ ವಿರಾಮನೇ ಇರೋದಿಲ್ಲ. ಯಾಕೆಂದರೆ ಹಿ ವಿಲ್ ಕೀಪ್ ಅಸ್ ಆನ್ ಟೋಸ್ ಅಂತಾರಲ್ಲ ಹಾಗೆ. ಬೆಳಗ್ಗೆ 8 ಗಂಟೆ ಒಳಗಡೆ ಕಾಲ್ ಬಂದರೆ ಅದು ರಾಘವಂದೇನೆ. ಅದು ಇಟ್ ಕೆನಾಟ್ ಬಿ ಎನಿಬಡಿ ಎಲ್ಸ್. ಅದೇನಾಯಿತು ಇದೇನಾಯಿತು ಎಲ್ಲ ರೆಡಿದ. ಸಿ ಈಸ್ ಸೋ ಮಚ್ ಕನ್ಸರ್ನ್. ದಟ್ಸ್ ವಾಟ್. ಅಧ್ಯಕ್ಷರಾಗೋದು ಎಲ್ಲ ಯಾವುದೋ ಸಂಸ್ಥೆಯಲ್ಲಿ ಬೇಕಾದಷ್ಟಾಗ್ತಾರೆ. ಅಧ್ಯಕ್ಷರಾಗಿ ಅದರ ಇನ್ವಾಲ್ವ್ಮೆಂಟ್ ಇರಬೇಕು, ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್. That's what we see in Raghavan, and I am not trying to praise in front of him. After he took over as the chairman of Bharatiya Vidya Bhavan, he should come and see the developments, both in the physical forum and also the metaphysical form there in our building. A lot of changes have taken place. Now the global presence of Bharatiya Vidya Bhavan is now very much talked about. That Vasudhaiva Kutumbakam concept, or let noble thought comes to us from every side, Ano Bhadra Krutuvantu Vishwata. All these thoughts which was there in the text has come to reality in Raghavan's time. So thank you very much, Raghavan. Keep this spirit going. And my colleague Nagalakshmi Rao is always there to see that when said day or night, works hard for the success of the program. Sharath is sitting quite there. And he has also worked at there. And I can't keep naming the persons. I would like to close this. First of all, ನೀವೆಲ್ಲರಿಗೂ ನೀವೆಷ್ಟು ಹೊತ್ತು ಇಲ್ಲಿ ಬಂದು ಕೂತ್ಕೊಂಡು ಈ 2 ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಿದ್ದರು.
ಆ ಸಮಾರಂಭ ಭಾಳ ಚೆನ್ನಾಗಾಗಿದೆ. ಯು ಕ್ಯಾನ್ ಫೈಂಡ್ ದಟ್ ಪ್ರೋಗ್ರಾಮ್ ಇನ್ ದಿ ಯೂಟ್ಯೂಬ್ ಚಾನಲ್ ಆಫ್ BBB ಬ್ಯಾಂಗ್ಳೂರ್ ಲೈವ್. ಅದರಲ್ಲಿ ತುಂಬ ಚೆನ್ನಾಗಿ ಅವ್ರು ಮಾತಾಡಿದ್ದಾರೆ. ಹಿ ಹ್ಯಾಸ್ ಸ್ಪೋಕನ್ ಎಕ್ಸ್ಟ್ರೀಮ್ಲಿ ವೆಲ್ how exactly books should be taken, and he has remembered his great-grandfather who was getting Bhavan General. All this he was spoken Chief Justice. ಅದು ಯೂಟ್ಯೂಬಲ್ಲಿದೆ, ನೋಡ್ಬೋದು. ಇವತ್ತಿನ ಕಾರ್ಯಕ್ರಮನೂ ಇಟ್ ವಿಲ್ ಬಿ ದೇರ್ ಆನ್ ದಿ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್. ಏನಾರು ಯಾರನ್ನಾರು ಹೆಸರೆಲ್ಲ ಬಿಟ್ಟಿದ್ದೆ ದಯವಿಟ್ಟು ಕ್ಷಮಿಸಿ. ನಮಸ್ಕಾರ. Thank you, one and all.